ಕೂಡಿ ಬಂದಿರುವಂಥ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಬೈಬಲ್ ಸ್ಟಡಿಯ ಕಾರ್ಯಕ್ರಮದಲ್ಲಿ ಬೋಧಿಸುವುದಕ್ಕೆ ಆಯ್ದುಕೊಂಡಂತಹ ಅಂಶ, ಎಲ್ಲ ಚರ್ಚ್ಗಳು ಅಂದರೆ ಸಭೆಗಳು ದೇವರಿಗೆ ಸ್ವೀಕಾರಾರ್ಹವಲ್ಲ. ಯಾಕೆ? ನಾಟ್ ಆಲ್ ಚರ್ಚಸ್ ಆರ್ ಅಕ್ಸೆಪ್ಟಬಲ್ ಟು ಗಾಡ್. ವೈ ಅನ್ನುವಂಥ ಅಂಶವನ್ನು ಕುರಿತು ಈ ದಿನ ನಾವು ಗ್ರಂಥವನ್ನು ಆಲೋಚನೆ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಲೋಕದಲ್ಲಿ ಕರ್ತನ ಹೆಸರನ್ನು ಹೇಳಿಕೊಂಡು ಸಾವಿರಾರು ಸಭೆಗಳನ್ನು ಈ ಪ್ರಪಂಚದಲ್ಲಿ ನಾವು ಕಾಣ್ತೇವೆ. ಇಷ್ಟಕ್ಕೂ ನಾವು ಕಾಣುವಂತಹ ಈ ಎಲ್ಲ ಸಾವಿರಾರು ಸಭೆಗಳೂ ಕೂಡ ದೇವರು ಸ್ವೀಕರಿಸುವಂಥವುಗಳೇನಾ ಅನ್ನುವಂಥ ಒಂದು ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡಿದ್ರೆ, ಖಂಡಿತವಾಗಿಯೂ ಕೂಡ ಕಂಡುಬರುವಂತಹ ಎಲ್ಲ ಸಭೆಗಳು ಕೂಡ ದೇವರು ಸ್ವೀಕರಿಸುತ್ತಾನೆ ಅಂತ ಹೇಳೋದಕ್ಕೆ ಒಪ್ಪುವುದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಬಹಳ ಕಠಿಣವಾದಂಥ ಒಂದು ಮಾತನ್ನು ಅವರು ಆಡುವಂಥದ್ದನ್ನು ನಾವು ಗಮನಿಸ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಮಾತಿನ ಆಧಾರದಿಂದಾಗಿ ಯಾವ ಸಭೆಯನ್ನು ದೇವರು ಸ್ವೀಕರಿಸ್ತಾನೆ ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಒಂದು ಮಾನದಂಡವನ್ನು ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಬಳಸಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಯಾವುದು ಅದಂತಂದರೆ, ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಅಂತ ಹೇಳ್ತಾನೆ. ಇದು ಮಾನದಂಡ. ಇಟ್ ಈಸ್ ದ ಕೀ ಪಾಯಿಂಟ್. ಯಾರು ನನ್ನ ತಂದೆಯ ಚಿತ್ತದಂತೆ ನಡೀತಾರೋ, ತಂದೆಯ ಚಿತ್ತದ ಪ್ರಕಾರ ಯಾವ ಸಭೆಗಳು ಅಸ್ತಿತ್ವದಲ್ಲಿರ್ತಾವೋ ಅವುಗಳನ್ನು ಮಾತ್ರ ದೇವರು ಸ್ವೀಕಾರ ಮಾಡ್ತಾನೆ ವಿನಃ ಉಳಿದವುಗಳನ್ನು ಆತನು ನಿರಾಕರಿಸ್ತಾನೆ ಅನ್ನುವಂಥ ಮಾತು ನಮಗೆ ಈ ಮಾತಿನ ಮುಖಾಂತರ ಸ್ಪಷ್ಟವಾಗಿ ತೋರ್ಬಾರ್ದು. ಆದ್ದರಿಂದ ಇವತ್ತಿನ ನಮ್ಮ ಒಂದು ಸ್ಟಡಿ, ಎಲ್ಲ ಚರ್ಚ್ಗಳು ದೇವರಿಗೆ ಸ್ವೀಕಾರಾರ್ಹವಲ್ಲ. ಯಾಕೆ? ವೈ ಪ್ರಶ್ನೆ. ಯಾಕೆ ಸ್ವೀಕಾರ ಅಲ್ಲ? ನಂಬರ್ 1 ಕಾರಣ ಯೇಸು ಕ್ರಿಸ್ತನ ಬಾಯಿ ಮಾತಿನಿಂದ ನಮಗೆ ಗೊತ್ತಾಯ್ತು. ಯಾಕೆ ಅಂತಂದರೆ, ತಂದೆಯ ಚಿತ್ತದಂತೆ ಯಾವ ಸಭೆಗಳು ನಡೆಯೋದಿಲ್ಲವೋ ಅವು ದೇವರು ಸ್ವೀಕರಿಸುವುದಕ್ಕೆ ಆತನು ಇಷ್ಟಪಡೋದಿಲ್ಲ ಅನ್ನುವಂಥದ್ದು ಒಂದು ರೀಸನ್ನು, ಭಾಳ ಬಲವಾದಂಥ ಒಂದು ಕಾರಣ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತಿನಲ್ಲಿ ನಮಗೆ ಕಂಡು ಬರ್ತದೆ. ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಕಾರಣ ಏನಂತಂದರೆ, ಯಾಕೆಂದರೆ ದೇವರು ತಾನು ಯಾವುದನ್ನು ಅಂಗೀಕರಿಸಲಿಕ್ಕಿದ್ದಾನೋ ಅದರ ವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿದ್ದಾನಾದ್ದರಿಂದ ಅದನ್ನೇ ದೇವ್ರು ಏನು ಮಾಡ್ತಾನೆ ಅಂದರೆ ಸ್ವೀಕಾರ ಮಾಡ್ತಾನೆ ಅಂತೇಳಿ. ತಾನು ಯಾವುದನ್ನು ಸ್ವೀಕಾರ ಮಾಡ್ಕೋಬೇಕಂತೇಳಿ ದೇವ್ರು ಬಯಸಿದನೋ ಅದರ ವಿಷಯದಲ್ಲಿ ಆತನು ಭಾಳ ಕ್ಲಿಯರ್ ಆಗಿರೋದ್ರಿಂದ ಅಂಥದ್ದನ್ನು ಮಾತ್ರ ಏನು ಮಾಡ್ತಾನೆ ಅಂದರೆ ಆತನು ಸ್ವೀಕಾರ ಮಾಡ್ತಾನೆ. ಉಳಿದವುಗಳನ್ನು ಆತನು ಏನು ಮಾಡಲ್ಲ, ಸ್ವೀಕಾರ ಮಾಡೋದೇ ಇಲ್ಲ. ಅದಕ್ಕೆ ಕೀರ್ತನೆಗಳ ಗ್ರಂಥ 127ನೇ ಕೀರ್ತನೆಯಲ್ಲಿ 1ನೇ ವಚನವನ್ನು ನಾವು ಗಮನಿಸಿದ್ರೆ, ಕೀರ್ತನೆಗಳ ಗ್ರಂಥ 127ನೇ ಕೀರ್ತನೆ 1ನೇ ವಚನದಲ್ಲಿ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವುದಕ್ಕೆ ಪ್ರಯಾಸ ಪಡುವುದು ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ. ಕೀರ್ತನೆಗಳ ಗ್ರಂಥ 127ನೇ ಕೀರ್ತನೆ 1ನೇ ವಚನದಲ್ಲಿ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ ಅಂತ ಹೇಳ್ತಾನೆ. ಯಾಕೆಂದರೆ ಯಾವುದನ್ನು ದೇವರು ತಾನು ಕೋರ್ಕೊಳ್ತಾ ಇದ್ದಾನೋ, ತಾನು ಬಯಸ್ತಾ ಇದ್ದಾನೋ ಆ ವಿಷಯದಲ್ಲಿ ಆತನು ಸ್ಪಷ್ಟವಾಗಿ ಇಂಥದ್ದನ್ನೇ ನೀವು ಮಾಡಿದರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂಥದ್ದನ್ನು ವಿಷಯ ಆತನು ಹೇಳಿರುವಾಗ, ಅದನ್ನು ಹೊರತುಪಡಿಸಿ ನಾವೇನಾದರೂ ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಆಲೋಚನೆ, ಮನುಷ್ಯ ಸಂಪ್ರದಾಯಗಳು, ಮನುಷ್ಯನಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ನಾವುಗಳು ಸಭೆ ಎಂಬುದಾಗಿ ಪರಿಗಣಿಸಲ್ಪಟ್ಟರೆ ಖಂಡಿತವಾಗಿ ದೇವರು ಅದನ್ನು ಏನು ಮಾಡಲ್ಲ, ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಯೆಹೋವನು ಮನೆ ಕಟ್ಟದಿದ್ದರೆ ಅಂದರೆ ದೇವರೇ ಕಟ್ಟಬೇಕು. ದೇವರು ಯಾವುದನ್ನು ಅಂಗೀಕಾರಕ್ಕೆ ಯೋಗ್ಯವಾದದ್ದು ಎಂಬುದಾಗಿ ಅದರ ವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿದಾನೋ
ಅದನ್ನು ಮಾತ್ರ ನಾವು ಮಾಡೋದಾದರೆ ಖಂಡಿತವಾಗಿ ಅದು ಸ್ವೀಕಾರ ಆಗ್ತದೆ ವಿನಃ ಇಲ್ಲ ಅಂತಂದರೆ ಸ್ವೀಕಾರ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಮಾತಿನ ಮುಖಾಂತರ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 1ನೇ ವಚನದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ಅಂತ ಹೇಳ್ತಾನೆ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಏನು ಮಾಡು, ಗಮನಿಸು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ನೀನು ಹೋಗ್ತಾ ಇರುವಂಥದ್ದು ದೇವರಿರುವಂಥ ಜಾಗಕ್ಕೆ, ದೇವರ ಆಲೋಚನೆಗಳುಳ್ಳಂತಹ ಸ್ಥಳಕ್ಕೆ ನೀನು ಹೋಗ್ತಾ ಇದೆಯಾ. ನಿನ್ನ ಇಚ್ಛೆ ಪ್ರಕಾರ, ನಿನ್ನ ಆಲೋಚನೆಗಳ ಪ್ರಕಾರ, ನಿನ್ನ ಮನಸ್ಸಿಗೆ ಬಂದ ಪ್ರಕಾರ ಅಲ್ಲಿಗೆ ಹೋಗೋದಕ್ಕೆ ನಿನಗೆ ಹಕ್ಕು ಅಧಿಕಾರ ಇಲ್ಲ. ನನ್ನ ಬಳಿಗೆ ಬರಬೇಕು ಅಂತಂದರೆ ಇದೇ ರೀತಿಯಾಗಿ ಬರಬೇಕು, ಈ ರೀತಿಯಾದಂಥ ಆಲೋಚನೆಯನ್ನು ಹೊಂದಿಕೊಂಡು ಬರಬೇಕು ಎಂಬುವಂಥದ್ರ ವಿಷಯದಲ್ಲಿ ದೇವರು ಸ್ಪಷ್ಟತೆಯನ್ನು ಹೊಂದಿದ್ರಿಂದ ಆತನ ದೇವಸ್ಥಾನಕ್ಕೆ ಹೋಗುವಾಗ, ಆತನ ಸನ್ನಿಧಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಅಂತ ಹೇಳ್ತಾನೆ. ಯಾಕೆ ಹೆಜ್ಜೆಯನ್ನು ಗಮನಿಸು ಅಂತಂದರೆ ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ಅಂತ ಹೇಳ್ತಾನೆ. ಮೂಢರ ಯಜ್ಞಕ್ಕಿಂತ, ಮೂಢ ಅಂತಂದರೆ ದೈವ ಜ್ಞಾನದಿಂದ ಆಚೆ ಇದ್ದುಕೊಂಡು ತನ್ನ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ದೇವರ ಸನ್ನಿಧಾನಕ್ಕೆ ಬಂದು ದೇವರು ಯಾವುದನ್ನು ನಿನ್ನಿಂದ ಅಪೇಕ್ಷಿಸ್ತಾ ಇದ್ದಾನೋ ಅದನ್ನು ನಿನಗೆ ಕೇಳಿ ಅದರ ಪ್ರಕಾರ ನಡೆಯುವುದರ ಮೂಲಕ ದೇವರ ಆಶೀರ್ವಾದಕ್ಕೆ ನೀನು ಪಾತ್ರನಾಗ್ತಿದ್ದಿ. ಆದ್ದರಿಂದ ಗ್ರಂಥ ಯಾವುದನ್ನು ದೇವರು ಅಂಗೀಕರಿಸ್ತಾ ಇದ್ದಾನೋ ಅನ್ನುವಂಥದ್ರ ವಿಷಯದಲ್ಲಿ ಭಾಳ ಸ್ಪಷ್ಟವಾಗಿ ವಿವರಣೆಯನ್ನು ಕೊಡ್ತಾ ಇದೆ, ವಿವರಣೆಯನ್ನು ಕೊಡ್ತಾ ಇದೆ. ಅದಕ್ಕೆ ಈಗ ತಾನೇ ನಾವು ಓದಂತಹ ಅದೇ ವಚನ ಭಾಗವನ್ನು ಮತ್ತೆ ಅನ್ಬರಿಸುವ ಅರ್ಥ 7ನೇ ಅಧ್ಯಾಯ 21ನೇ ವಚನದಲ್ಲಿ ಈ ವಿಷಯವನ್ನು ನಾವು ಇನ್ನೊಂದು ಸಾರಿ ಗಮನಿಸಿದ್ದೆ ಆದರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರೋದಿಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಇದನ್ನೇ ಬಳಸ್ತಾರೆ. ಬಹುತೇಕ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಸಭೆಗಳು ಏನು ಮಾಡ್ತಾರೆ, ಇದನ್ನೇ ಬಳಸ್ತಾರೆ, ಈ ವಚನವನ್ನೇ ಬಳಸ್ತಾರೆ ಬಹಳ ಹೆಚ್ಚಾಗಿ. ಆದರೆ ಆತನ ಚಿತ್ತ ಏನು ಅಂತೇಳಿ ಕಂಡುಕೊಳ್ಳುವುದರಲ್ಲಿ ಬಹಳಷ್ಟು ಜನರು ವಿಫಲರಾಗ್ತಾ ಇದ್ದಾರೆ. ಆದ್ದರಿಂದ ದೇವರು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ ಆತನ ಏನು ಇಷ್ಟ, ಆತನ ಏನನ್ನು ನಿಮ್ಮಿಂದ ಬಯಸ್ತಾ ಇದ್ದಾನೆ ಅನ್ನುವಂಥದ್ದು. ಮೀಕ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ, ಮನುಷ್ಯನೇ ದೇವರು ನಿನ್ನಿಂದ ಏನನ್ನು ಬಯಸ್ತಾ ಇದ್ದಾನೋ ಅದನ್ನು ನಿನಗೆ ದೇವರು ಏನು ಮಾಡಿದಾನಂತೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಮೀಕ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾದಂಥ ಒಂದು ಸಂದೇಶವನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ. ಮೀಕ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ತೋರಿಸ್ಬಿಟ್ಟಿದ್ದಾನಂತೆ. ಏನದು ತೋರಿಸಿರುವಂಥದ್ದು? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲ ಸಭೆಗಳು ದೇವರಿಗೆ ಸ್ವೀಕಾರಾರ್ಹವಲ್ಲ. ಯಾಕೆ ಅಂತಂದರೆ ದೇವರು ತಾನು ಯಾವುದನ್ನು ಸ್ವೀಕರಿಸಲಿಕ್ಕಿದ್ದಾನೋ ಅದರ ವಿಷಯದಲ್ಲಿ ಆತನ ಸ್ಪಷ್ಟತೆಯನ್ನು ಹೊಂದಿರೋದ್ರಿಂದ ಆತನು ಹೊಂದಿರುವಂತಹ ಸ್ಪಷ್ಟತೆಯನ್ನು ಯಾವ ಸಭೆಗಳು ಅನುಸರಿಸಿ ನಡೀತಾವೋ ಅವುಗಳನ್ನು ಮಾತ್ರ ಆತನು ಅಂಗೀಕರಿಸಿಕೊಳ್ತಾನೆ ವಿನಃ ಎಲ್ಲವುಗಳನ್ನು ಆತನು ಸ್ವೀಕರಿಸುವುದಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ನಾವುಗಳು ಬಹಳ ವಿಶೇಷವಾದಂಥ ಒಂದು ತಿಳುವಳಿಕೆಯನ್ನು, ದೇವರ ಚಿತ್ತವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ದೇವರ ಚಿತ್ತ ತಿಳ್ಕೊಳ್ಳುವಂಥದ್ದು, ದೈವಿಕ ಜ್ಞಾನವನ್ನು ಹೊಂದಿಕೊಳ್ಳಬೇಕು ಅಂತಂದರೆ ಲೋಕದಲ್ಲಿ ಯಾವುದೇ ಕಾಲೇಜುಗಳಲ್ಲಾಗಲಿ, ಲೌಕಿಕವಾದಂಥ ವಿದ್ಯಾಸಂಸ್ಥೆಗಳಲ್ಲಾಗಲಿ, ಯೂನಿವರ್ಸಿಟಿಗಳಲ್ಲಾಗಲಿ ದೈವಿಕ ಜ್ಞಾನ ಅನ್ನುವಂಥದ್ದು ದೊರಕುವುದಕ್ಕೆ ಸಾಧ್ಯ ಇಲ್ಲ. ಅದು ಇನ್ಸ್ಟಿಟ್ಯೂಟ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ ದೊರಕುವಂಥ ಜ್ಞಾನ ಎಂಥದ್ದು ಅಂತಂದರೆ ಅದು ಇಹಲೋಕದ ಜ್ಞಾನ. ಎಲ್ಲಿವರೆಗೆ ಮನುಷ್ಯನಿಗೆ ಉಪಯುಕ್ತ ಆಗುತ್ತೆ ಅಂತಂದರೆ, ಎಲ್ಲಿವರೆಗೂ ಮನುಷ್ಯ ಈ ದೇಹದಲ್ಲಿರ್ತಾನೋ ಅಲ್ಲಿವರೆಗೂ ಮಾತ್ರ ಆ ಒಂದು ಜ್ಞಾನ ಮಾನವನಿಗೆ ಉಪಯೋಗಕ್ಕೆ ಬರ್ತದೆ ವಿನಃ ಮಾನವನನ್ನು ನಿತ್ಯತ್ವಕ್ಕೆ ಸೇರಿಸುವುದಕ್ಕೆ ಆ ಲೌಕಿಕ ಜ್ಞಾನ ಅನ್ನುವಂಥದ್ದು ಮನುಷ್ಯನ ಉಪಯೋಗಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ದೇವರು ಸ್ಪಷ್ಟವಾಗಿ ತನ್ನ ಒಂದು ಗ್ರಂಥದ ಮುಖಾಂತರ ನಮಗೆ ತಿಳಿಸ್ತಾನೆ. ಅಪೊಸ್ತಲನಾದಂಥ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಈ ಒಂದು ಜ್ಞಾನದ ವಿಷಯದಲ್ಲಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪೌಲನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ, ಆದರೂ
ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ ಅಂತ ಹೇಳ್ತಾನೆ. ಯಾರ ಮಧ್ಯದಲ್ಲಿ? ಪ್ರವೀಣರಲ್ಲಿ. ಇಹಲೋಕದಲ್ಲಿ ಲೌಕಿಕವಾದಂತಹ ಜ್ಞಾನಿಗಳು ಇವರು, ಪಂಡಿತರು ಇವರು, ಪ್ರವೀಣರು ಇವರು ಅನ್ನುವಂಥವರ ಮಧ್ಯದಲ್ಲಿ ನಾವು ಜ್ಞಾನವನ್ನೇ ಹೇಳ್ತೇವೆ. ನಾವು ಹೇಳುವಂತಹ ಜ್ಞಾನ ಯಾವುದಂತಂದರೆ ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಯಾರೂ ಅರಿಯಲಾರದಂತಹ, ಇದುವರೆಗೆ ದೇವರು ಗುಪ್ತ ಮಾಡಿದ್ದಂತಹ ಜ್ಞಾನನ್ನ ಇವತ್ತು ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ನಾನು ಯಾವುದನ್ನ ಸ್ವೀಕರಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದೀನಿ, ಯಾವುದನ್ನು ಸ್ವೀಕರಿಸಿಕೊಳ್ಳುವುದಕ್ಕೋಸ್ಕರ ಆ ವಿಷಯದಲ್ಲಿ ನಾನು ಸ್ಪಷ್ಟತೆಯನ್ನು ಹೊಂದಿದ್ದೇನೆ ಅನ್ನುವಂಥ ವಿಷಯವನ್ನು ದೇವರು ಇವತ್ತು ತನ್ನ ಜ್ಞಾನವನ್ನು ತನ್ನ ಮಗನ ಸಭೆಯ ಮುಖಾಂತರ ತಿಳಿಸ್ತಾ ಇದ್ದಾನೆ. ಬೇರೆಲ್ಲೋ ಈ ಜ್ಞಾನ ಸಿಗೋದಕ್ಕೆ ಅಸಾಧ್ಯ. ಆದರೆ ದೇವರು ಈ ಜ್ಞಾನವನ್ನು ಎಲ್ಲಿ ಕೊಡ್ತಾ ಇದ್ದಾನೆ ಅಂತಂದರೆ ತನ್ನ ಮಗನ ಸಭೆಯ ಮುಖಾಂತರವೇ ಕೊಡ್ತಾ ಇದ್ದಾನೆ. ಆದ್ದರಿಂದ ಈ ಜ್ಞಾನವನ್ನು ನಾವೆಲ್ಲರೂ ಕೂಡ ಹೇಗೆ ಇದನ್ನು ಆಲೋಚನೆ ಮಾಡ್ಬೇಕಂತಂದರೆ, ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 23ನೇ ವಚನದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಸತ್ಯವನ್ನು ಅಂದರೆ ಜ್ಞಾನವನ್ನು ನೀನು ಏನು ಮಾಡ್ಕೋ, ನೀನು ಪಡೆದುಕೋ ಅಂತ ಹೇಳ್ತಾನೆ. ಸಿಕ್ಕರದೊಂದು ಸರಿ ವಚನ ಓದಿ ಬ್ರದರ್. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 23ನೇ ವಚನದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 23ನೇ ವಚನ. ಸತ್ಯವನ್ನು ಅಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಏನು ಮಾಡ್ಬೇಕಂತೆ? ಕೊಂಡುಕೋ ಅಂತ ಹೇಳ್ತಾ ಇದ್ದಾನೆ. ಕೊಂಡುಕೋ. ಲೌಕಿಕ ಜ್ಞಾನವನ್ನು ಇವತ್ತು ಕೊಂಡುಕೊಳ್ತಾರಾ ಇಲ್ವಾ? ಲೌಕಿಕ ಜ್ಞಾನವನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಕೊಂಡುಕೊಳ್ತಾ ಇದ್ದಾರೆ. ಆ ಕೊಂಡುಕೊಳ್ಳುವಂಥ ಜ್ಞಾನ ಅವರಿಗೆ ಎಲ್ಲಿವರೆಗೂ ಉಪಯುಕ್ತ ಆಗ್ತದೆ? ಎಲ್ಲಿವರೆಗೂ ಅಂತಂದರೆ ಈ ದೇಹ ಈ ಭೂಮಿ ಮೇಲೆ ಬದುಕಿರುವವರೆಗೆ ಮಾತ್ರ ಆ ಜ್ಞಾನ ಉಪಯೋಗ ಆಗ್ತವೆ ವಿನಃ ಈ ದೇಹ ಮಣ್ಣಿನಿಂದ ಬಂದ ದೇಹ ಮಣ್ಣಿಗೆ ಸೇರಿದ ಮೇಲೆ ಆ ಜ್ಞಾನ ಈ ದೇಹಕ್ಕೆ, ಈ ಮನುಷ್ಯನಿಗೆ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿತ್ಯತ್ವಕ್ಕೆ ಸಂಬಂಧಪಟ್ಟಂತಹ ಶಾಶ್ವತವಾದಂತಹ ಜೀವಿತವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿರ್ತಕ್ಕಂತಹ ದೈವಿಕ ಜ್ಞಾನವನ್ನು, ಸತ್ಯವನ್ನು, ವಿವೇಕವನ್ನು ನೀನು ಏನು ಮಾಡ್ಬೇಕಂತ? ನೀನು ಕೊಂಡುಕೋ ಅಂತ ಹೇಳ್ತಾನೆ. ಕೊಂಡುಕೋ. ಏನು ಕೊಟ್ಟು ಕೊಂಡುಕೊಳ್ಬೇಕು? ನಿನ್ನ ಸಮಯವನ್ನು ಕೊಟ್ಟು ಕೊಂಡುಕೋ, ನಿನ್ನಲ್ಲಿರ್ತಕ್ಕಂಥ ದುಡ್ಡನ್ನು ಕೊಟ್ಟು ಅದನ್ನು ಕೊಂಡುಕೋ, ನಿನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಅದನ್ನು ಕೊಂಡುಕೋ, ನಿನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟು ಅದನ್ನು ನೀನು ಕೊಂಡುಕೋ. ಯಾಕೆಂತಂದರೆ ಅದು ನಿನ್ನನ್ನು ಕಾಪಾಡ್ತದೆ. ಅದು ನಿನ್ನನ್ನು ಸಮಾಜದಲ್ಲಿ ಯಾವ ರೀತಿಯಾದಂತಹ ಜೀವಿತವನ್ನು ಜೀವಿಸ್ಬೇಕನ್ನುವಂಥದ್ದನ್ನು ಅದು ನಿನಗೆ ತೋರಿಸ್ಕೊಡ್ತದೆ. ದೇವರು ಮೆಚ್ಚುವಂತಹ ರೀತಿಯ ಜೀವಿತನ ಹೇಗೆ ಜೀವಿಸ್ಬೇಕನ್ನುವಂಥದ್ದನ್ನು ಆ ಜ್ಞಾನ ನಿಮಗೆ ತೋರಿಸ್ಕೊಡ್ತದೆ. ದೇವರು ಯಾವುದನ್ನು ಸ್ವೀಕರಿಸುವುದಕ್ಕೆ ಆತನು ಅದರ ವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿದ್ದಾನೋ ಅದರ ವಿಷಯದಲ್ಲಿ ನಿನ್ನನ್ನು ಜ್ಞಾನಿಯನ್ನಾಗಿ ಮಾಡ್ತದೆ. ಆದ್ದರಿಂದ ದೇವರು ಇವತ್ತು ಎಲ್ಲ ಸಭೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತಂದರೆ ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತಂದರೆ, ಯಾವುದನ್ನು ಸ್ವೀಕಾರ ಮಾಡುವುದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೋ ಅದರ ವಿಷಯದಲ್ಲಿ ಆತನು ಸ್ಪಷ್ಟತೆಯನ್ನು ಹೊಂದಿರುವುದರಿಂದ ಅದನ್ನೇ ಆತನು ಸ್ವೀಕಾರ ಮಾಡ್ತಾನೆ ವಿನಃ ಮನುಷ್ಯ ಸಂಪ್ರದಾಯಗಳ ಮೇಲೆ ಕಟ್ಟಲ್ಪಟ್ಟಂತಹ ಸಭೆಗಳನ್ನಾಗಲಿ, ಮನುಷ್ಯನ ಆಲೋಚನೆಗಳಿಂದ ನಿರ್ಮಿಸಲ್ಪಟ್ಟಂತಹ ಸಭೆಗಳನ್ನಾಗಲಿ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತೇಳಿ ಕರೆದು ಆತನ ಚಿತ್ತವನ್ನು ತಳ್ಳಿಬಿಟ್ಟು ನಿಮ್ಮ ಉದ್ದೇಶ, ನಿಮ್ಮ ಸಂಕಲ್ಪಗಳ ಮೇಲೆ ಕಟ್ಟಲ್ಪಟ್ಟಂತಹ ಸಭೆಗಳನ್ನಾಗಲಿ ಆತನು ಸ್ವೀಕಾರ ಮಾಡೋದಕ್ಕೆ ಆತನು ಸುತರಾಮ್ ಒಪ್ಪೋದಿಲ್ಲ. ಅದಕ್ಕೆ ಆ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ ಮುಂದುವರೆದ ಭಾಗದಲ್ಲಿ ಆತನು ಒಂದು ಕಠಿಣವಾದಂಥ ಪದವನ್ನು ಬಳಸ್ತಾನೆ. ಆ ಪದ ಎಷ್ಟು ಕಠಿಣವಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ, ಇವತ್ತು ದೇವರು ಸ್ವೀಕರಿಸುವುದಕ್ಕೆ ಇಷ್ಟವುಳ್ಳಂತಹ ಸಭೆಯ ವಿಷಯದಲ್ಲಿ ನಾವು ಬಹಳಷ್ಟು ಜಾಗರೂಕರಾಗಿರ್ತೀವಿ. 22ನೇ ವಚನದಲ್ಲಿ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಅಂತ ಹೇಳ್ತಾನೆ. ಎಷ್ಟು ಜನರು ಹೇಳ್ತಾರಂತೆ?
ಎಷ್ಟೋ ಜನರು ಅಂತ ಹೇಳಿದ್ರು, ಅಸಂಖ್ಯವಾದಂಥ ಜನಗಳು. ನಿನ್ನ ಹೆಸರ ಮೇಲೆ ನಾವು ಬೋಧನೆ ಮಾಡಿದ್ವಿ, ನಿನ್ನ ಹೆಸರ ಮೇಲೆ ದೆವ್ವಗಳನ್ನು ಬಿಡಿಸಿದ್ವಿ, ನಿನ್ನ ಹೆಸರ ಮೇಲೆ ಮಹತ್ ಕಾರ್ಯಗಳನ್ನು ಮಾಡಿದ್ವಿ, ನಿಮ್ಮ ಹೆಸರ ಮೇಲೆ ಸೂಚಕ ಕಾರ್ಯಗಳನ್ನು ಮಾಡಿದ್ವಿ. ಎಷ್ಟೋ ಜನರು ಹೇಳ್ತಾರಂತೆ. ಆ ಎಷ್ಟೋ ಜನರಿಗೆ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತು ಏನಂತಂದರೆ, ಆಗ ನಾನು ಅವರಿಗೆ ನಾನೆಂದೂ ನಿಮ್ಮ ಗುರುತು ಕಾಣೆನು ಅಂತ ಹೇಳ್ತಾನೆ. ಯಾಕೆ ಅವರ ಗುರುತನ್ನು ಕಾಣೆನು ಅಂತ ಹೇಳ್ತಾನೆ? ಹಾಗಾದ್ರೆ ಯೇಸು ಕ್ರಿಸ್ತನ ಯಾರನ್ನ ಕಾಣ್ತಾನೆ? ಯಾರನ್ನ ಕಾಣೋದಕ್ಕೆ ಆತನ ಇಷ್ಟವುಳ್ಳವನಾಗಿದ್ದಾನೆ ಅಂತಂದ್ರೆ, ಯಾರು ಧರ್ಮಕ್ಕೆ ಅನುಸಾರವಾಗಿ ನಡೀತಾರೋ, ತಂದೆ ಅಪೇಕ್ಷಿಸಿದಂಥದ್ದನ್ನ ಯಾರು ನಡೆಸ್ತಾರೋ, ಆತನ ಚಿತ್ತಕ್ಕೆ ಒಪ್ಪುವಂಥ ರೀತಿಯಲ್ಲಿ ಯಾರು ಸಭೆಗಳಾಗಿರ್ತಾರೋ ಅಂಥವ್ರನ್ನ ಆತನ ಸ್ವೀಕಾರ ಮಾಡ್ತಾನೆ. ಅಂತಹ ಸಭೆಗಳನ್ನು ಆತನ ಸ್ವೀಕರಿಸ್ತಾನೆ ಹೊರತಾಗಿ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ಏನಂತ ಹೇಳ್ತಾ ಇದ್ದಾನೆ? ಗೆಟ್ ಔಟ್ ಅಂತೇಳಿ ಅರ್ಥ. ಅದು ತೊಲಗಿ ಹೋಗ್ರಿ ಅಂತಂದ್ರೆ ಗೆಟ್ ಔಟ್ ಫ್ರಮ್ ಹಿಯರ್. ನನಗೆ ನೀವು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಅಂತಂದ್ರೆ, ಸೊ ಹಾಗಾದ್ರೆ ನಾವು ಯಾರು ಅಂತೇಳಿ ಆತನ ಗೊತ್ತಾಗಬೇಕಂತಂದ್ರೆ ನಾವೇನು ನಡಿಬೇಕು? ಆತನ ಯಾವುದನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಅದರ ವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿದಾನೋ ಅದನ್ನು ಮಾತ್ರ ನಾವು ಅನುಸರಿಸಿದರೆ, ಆ ಚಿತ್ತವನ್ನು ನಾವು ಅನುಸರಿಸಿದರೆ ಏನು ಹೇಳ್ತಾನೆ ಅಂತಂದರೆ, ಈಗೋ ಲೋಕಾದಿಂದ ನಿಮಗೋಸ್ಕರ ನೇಮಿಸಲ್ಪಟ್ಟಂತಹ ನಿತ್ಯ ರಾಜ್ಯವನ್ನು ನೀವೇನು ಮಾಡ್ರಿ, ನೀವು ಸ್ವತಂತ್ರಿಸ್ಕೊಳ್ರಿ ಅಂತೇಳಿ ನಮ್ಮನ್ನು ವೆಲ್ಕಮ್ ಮಾಡ್ತಾನೆ ಅಂತ ಹೇಳ್ತಾನೆ. ಲೋಕೋತ್ಪತ್ತಿಗಿಂತ ಮೊದಲೇ, ಭೂಮಿಗೆ ಅಸ್ಥಿವಾರ ಹಾಕುವುದಕ್ಕಿಂತ ಮೊದಲೇ ನಿಮಗೋಸ್ಕರ ನಾನು ಸಂಕಲ್ಪಿಸಿ ನಿರ್ಮಿಸಿದಂತಹ ಈ ನಿತ್ಯ ರಾಜ್ಯವನ್ನು ನೀವು ಸ್ವತಂತ್ರಿಸ್ಕೊಳ್ರಿ ಅಂತೇಳಿ ನಮ್ಮನ್ನು ವೆಲ್ಕಮ್ ಮಾಡ್ತಾನೆ. ಯಾವಾಗ ಅಂತಂದರೆ, ಯಾವುದನ್ನ ಆತನು ಸ್ವೀಕರಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೋ, ಅದರ ವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿದ್ದಾನೋ, ಅದನ್ನು ನಾವು ಗ್ರಹಿಸಿಕೊಂಡು ಅದರ ಪ್ರಕಾರ ನಾವು ಜೀವಿಸಿದಾಗ ಆತನು ಈ ರೀತಿಯಾದಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ವಿನಃ ಅದನ್ನು ಹೊರತುಪಡಿಸಿ ನಮ್ಮ ಆಲೋಚನೆಗಳು, ನಮ್ಮ ಸಿದ್ಧಾಂತಗಳು ಲೋಕ ಮರ್ಯಾದೆ ಪ್ರಕಾರವಾಗಿ ನಾವು ನಡ್ಕೊಂಡು ಇದೇ ದೇವರ ಸಭೆ ಅಂತ ಹೇಳಿದ್ರೆ ಆತನು ಯಾವುದೇ ಕಾರಣಕ್ಕೂ ಕೂಡ ಸ್ವೀಕರಿಸುವುದಿಲ್ಲ. ಬದಲಾಗಿ ಆತನು ಏನು ಹೇಳ್ತಾನಂತಂದ್ರೆ, ಧರ್ಮವನ್ನು ಮೀರಿ ನಡೆಯುವವರೇ ಅಂತ ಹೇಳ್ತಾನೆ. ನೀವು ಧರ್ಮವನ್ನು ಮೀರಿ ನಡೆದಿದ್ದೀರಿ, ಧರ್ಮಕ್ಕೆ ಬದಲಾಗಿ ಅಧರ್ಮವನ್ನು ನೀವು ಅನುಸರಿಸಿದ್ದೀರಿ. ನನ್ನ ಆಲೋಚನೆಗಳನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ಮನುಷ್ಯ ಸಂಪ್ರದಾಯಗಳನ್ನು, ಮನುಷ್ಯನ ಆಲೋಚನೆಗಳ ಮೇಲೆ ನೀವು ಸಭೆಯಾಗಿ ಕಟ್ಟಲ್ಪಟ್ಟಿದ್ದೀರಿ. ಅದು ನನ್ನಿಂದ ದೂರ, ನಾನು ತಳ್ಳಿಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾದರೆ ದೇವರು ಸ್ವೀಕರಿಸುವಂತಹ, ದೇವರ ಒಂದು ಸ್ವೀಕಾರಾರ್ಹಕ್ಕೆ ಯೋಗ್ಯವಾದ ಸಭೆ ಯಾವುದು? ಹಾಗಾದರೆ ದೇವರು ಸ್ವೀಕರಿಸುವಂಥ ಸಭೆ ಯಾವುದು ಅಂತಂದರೆ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ವಿಷಯವನ್ನು ಗಮನಿಸ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ರಿಂದ 19ನೇ ವಚನದವರೆಗೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಫಿಲಿಪ್ಪನ ಕೈಸರೆ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನ ವಿಷಯದಲ್ಲಿ ಏನಂತಾರೆ ಅಂತೇಳಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೇಳಿದಂಥ ಸಮಯದಲ್ಲಿ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನ್ ಅಂತಾರೆ, ಕೆಲವರು ಎಲಿಯನಂತಾರೆ, ಬೇರೆ ಕೆಲವರು ಯೆರೆಮೀಯನಂತಾರೆ, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನಂತಾರೆ ಎಂಬುದಾಗಿ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ 15ನೇ ವಚನದಲ್ಲಿ, ಹಾಗಾದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಅಂತೇಳಿ ಆತನು ಪ್ರಶ್ನಿಸಿದಾಗ 16ನೇ ವಚನದಲ್ಲಿ ಸೀಮೋನ್ ಪೇತ್ರನು, ನೀವು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನೂ ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಅಂತ ಹೇಳ್ತಾನೆ. ಹಾಗಾಗಿ ಕ್ರಿಸ್ತನು ಯಾವ ಸಭೆಯ ವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿದಾನೋ ಆ ಸಭೆಯನ್ನು ಮಾತ್ರ ಏನು ಮಾಡ್ತಾನಂತೆ, ಆತನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗಾದ್ರೆ ಯಾವುದ ಸಭೆ ಅಂತಂದರೆ, ಇಲ್ಲಿ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಅಂತ ಹೇಳ್ತಾನೆ. ನೋಡಿ, ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಅಂತ ಹೇಳ್ತಾನೆ. ತನ್ನ ಸಭೆಯನ್ನು ಅಂತಂದರೆ ಎಷ್ಟು ಸಭೆ ಇದಾವೆ ಇಲ್ಲಿ? ಒಂದೇ ಒಂದು ಸಭೆ, ತನ್ನ ಸಭೆ ಅಂತ ಹೇಳ್ತಾನೆ. ತನ್ನ ಸಭೆ ಹಾಕಲ್ಪಟ್ಟಂಥ ಬುನಾದಿ ಯಾವುದಂತಂದರೆ ಯೇಸು ಕ್ರಿಸ್ತನು. ಆ ಬುನಾದಿ ಮೇಲೆ ಕಟ್ಟಲ್ಪಟ್ಟಂಥ ಸಭೆಯನ್ನೇ ಏನು ಮಾಡ್ತಾನೆ ದೇವರು? ಸ್ವೀಕಾರ ಮಾಡ್ತಾನೆ, ಹೊರತುಪಡಿಸಿ
ನನ್ನ ಹೆಸರಿನ ಮೇಲೆ ನೀನು ಎಷ್ಟೆಷ್ಟೇ ಕಟ್ಟಿದ್ರು ಕೂಡ ನೀನು ಕಟ್ಟುವಂಥ ಸಭೆಯನ್ನು ಆತನ ಏನು ಮಾಡಲ್ಲ, ಸ್ವೀಕಾರ ಮಾಡಲ್ಲ. ಆತನು ಇಷ್ಟಪಟ್ಟಂಥ ಸಭೆಯನ್ನೇ ಏನು ಮಾಡ್ತಾನೆ, ಆತನು ಸಂಕಲ್ಪಿಸಿದಂಥದ್ದನ್ನೇ ನೀನು ಅನುಸರಿಸಿ ನಡೆದರೆ ಅದನ್ನು ಆತನು ಸ್ವೀಕಾರ ಮಾಡ್ತಾನೆ ಹೊರತಾಗಿ ಬೇರೆ ಯಾವುದನ್ನು ಕೂಡ ಸ್ವೀಕಾರ ಮಾಡೋದಕ್ಕೆ ಆತನ ಇಷ್ಟಪಡಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ಇಲ್ಲಿ ಏನು ಹೇಳ್ತಾನೆ ಅಂತಂದರೆ ತನ್ನ ಸಭೆಯನ್ನು ಅಂತ ಹೇಳ್ತಾನೆ. ತನ್ನ ಸಭೆ, ತನ್ನ ಅನ್ನುವಂಥದ್ದು ಓನ್ಲಿ ಸಿಂಗುಲರ್, ಏಕವಚನವನ್ನು ನಾವು ಗಮನಿಸ್ತೇವೆ ಹೊರತಾಗಿ ಇಲ್ಲಿ ಬಹುವಚನ ತನ್ನ ಸಭೆಗಳು ಅಂತ ಹೇಳ್ತಾ ಇಲ್ಲ. ಯಾವ ಸಭೆ? ತನ್ನ ಸಭೆ, ಏಕವಚನ, ಸಿಂಗುಲರ್ ವರ್ಡ್. ಹಾಗಾಗಿ ಆ ಒಂದು ಸಭೆಯನ್ನು ಯಾವ ರೀತಿಯಾಗಿ ಅದು ಕಟ್ಟಲ್ಪಡಬೇಕಂತಂದರೆ ಅದರ ಒಂದು ಬುನಾದಿ ಯಾರು ಅಂತಂದರೆ ಯೇಸು ಕ್ರಿಸ್ತನೇ ಆಗಿರಬೇಕು ಅಂತ ಹೇಳ್ತಾನೆ. ಆ ಬುನಾದಿ ಯೇಸು ಕ್ರಿಸ್ತನೇ ಆಗಿರಬೇಕು. ಆ ಬುನಾದಿ ಅಲ್ಲದೇ ನೀನು ಬೇರೆ ಬುನಾದಿ ಮೇಲೆ ಕಟ್ಟರೆ ಅದು ಯಾವುದೇ ಕಾರಣಕ್ಕೂ ಆತನು ಸ್ವೀಕಾರ ಮಾಡಲ್ಲ. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೌಲನು ಕೊರಿಂಥದಲ್ಲಿರ್ತಕ್ಕಂತಹ ದೇವರ ಸಭೆಗೆ ಈ ಒಂದು ವಿಷಯದಲ್ಲಿ ಆತನು ಒಂದು ವಿಶೇಷವಾದಂಥ ಮಾತನ್ನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ನನಗೆ 10ನೇ ವಚನದಿಂದ ಓದೋಣ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು ಅಂತ ಹೇಳ್ತಾರೆ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಅಂತ ಹೇಳ್ತಾರೆ. ಅಸ್ತಿವಾರ ಯಾರು? ಯೇಸು ಕ್ರಿಸ್ತನೇ. ಆತನು ಯಾರು? ಜೀವಸ್ವರೂಪನಾದ ದೇವರ ಕುಮಾರನು. ಆ ಒಂದು ಅಸ್ತಿವಾರದ ಮೇಲೆ ಹಾಕಲ್ಪಟ್ಟಂತಹ ಸಭೆಯನ್ನು ಮಾತ್ರ ಆತನು ಸ್ವೀಕಾರ ಮಾಡ್ತಾನೆ ವಿನಃ ನೀನು ಯಾವುದ್ಯಾವುದೋ ಅಸ್ತಿವಾರದ ಮೇಲೆ ಹಾಕಿದಂತಹ ಸಭೆಗಳನ್ನು ಆತನು ಯಾಕೆ ಸ್ವೀಕಾರ ಮಾಡ್ತಾನೆ? ಸ್ವೀಕಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪರಿಸ್ಥಿತಿ ಇದು. ಹಾಗಾದರೆ ಗ್ರಂಥದಲ್ಲಿ ನಾವು ಮುಂದುವರೆದ ಭಾಗದಲ್ಲಿ ಗಮನಿಸಿದರೆ ಎಷ್ಟು ಚರ್ಚ್ಗಳನ್ನು ನಿರ್ಮಿಸಿದ್ದಾನೆ ಯೇಸು ಕ್ರಿಸ್ತನು? ಯೇಸು ಕ್ರಿಸ್ತನು ನಿರ್ಮಿಸಿದ ಸಭೆ ಎಷ್ಟು? ಒಂದೇ ಒಂದು ಸಭೆ. ಆ ಸಭೆ ಯಾವುದು ಅಂತಂದರೆ ಆ ಸಭೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ನಿರ್ಮಿಸಿದ್ದಾನೆ ಅಂತ ಹೇಳ್ತಾರೆ. ಈಗಾಗಲೇ ನಾವು ಹೇಳ್ಕೊಂಡಂಗೆ ತನ್ನ ಸಭೆ, ಯಾವ ಸಭೆ ಅದು? ಏಕವಚನ, ಒನ್ ಚರ್ಚ್ ಅಂತ ಹೇಳ್ತಾನೆ. ಆ ಒನ್ ಚರ್ಚ್ ಏಕವಚನವನ್ನು ಕಾಣ್ತೇವೆ. ಸೊ ಆದಾಗ್ಯೂ ಕೂಡ ಇವತ್ತು ನಾವು ಎಷ್ಟು ಸಭೆಗಳು ನೋಡ್ತಾ ಇದ್ದೀವಿ ಅದನ್ನು ಹೊರತುಪಡಿಸಿ ಆದಾಗ್ಯೂ ಕೂಡ ಈ ದಿನಗಳಲ್ಲಿ ನಾವು ಅನೇಕ ವಿಧವಾದಂಥ ಸಭೆಗಳನ್ನು ಕಾಣ್ತಾ ಇದ್ದೀವ. ಯಾವ್ಯಾವ ಕಾಣ್ತಾ ಇದ್ದೀವಿ? ಕೆಥೋಲಿಕ್ ಅಂತೇಳಿ, ಬ್ರದರನ್ ಅಂತೇಳಿ, ಆಮೇಲೆ ಪೆಂತೆಕೋಸ್ಟು, ಬ್ಯಾಪ್ಟಿಸ್ಟು, ಲೂಥರಿನ್ನು, ಮೆಥಡಿಸ್ಟು, ಇವೆಲ್ಲ ಒಂದಿಷ್ಟು ಮುಂಚೂಣಿಯಲ್ಲಿರ್ತಕ್ಕಂತಹ ಒಂದು ಸಭೆಗಳನ್ನು ನಾವು ಹೇಳ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ಸಾವಿರಾರು ಸಭೆಗಳು ಇವತ್ತು ಭೂಮಿ ಮೇಲೆ ವಿಸ್ತರಿಸಿದ್ದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಇವೆಲ್ಲವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ಬಿಟ್ಟು ಪೇತ್ರನಿಗೆ ಸೂಚಿಸಿದ್ದನಲ್ವಾ, ಆ ಒಂದು ಸಭೆ ಈ ಸಭೆ ಆಗಿದೆಯಾ? ಹಾಗಾದರೆ ಆಲೋಚನೆ ಮಾಡಬೇಕಾಗತ್ತೆ ನಾವು. ಯಾಕಂದರೆ ದೇವರು ತಾನು ಯಾವುದನ್ನು ಸ್ವೀಕರಿಸುವುದಕ್ಕೆ ಅದರ ವಿಷಯದಲ್ಲಿ ಆತನ ಸ್ಪಷ್ಟತೆಯನ್ನು ಹೊಂದಿದ್ದಾನೋ ಅದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಅದನ್ನು ಮಾತ್ರ ಆತನು ಸ್ವೀಕರಿಸ್ತಾನೆ ಹೊರತಾಗಿ ಉಳಿದವುಗಳನ್ನು ಆತನು ಸ್ವೀಕರಿಸುವುದಕ್ಕೆ ಆತನು ಇಷ್ಟಪಡೋದಿಲ್ಲ ಅನ್ನುವಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಆದಾಗ್ಯೂ ಕೂಡ ಈ ದಿನಗಳಲ್ಲಿ ಅನೇಕ ವಿಧವಾದ ಸಭೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ನಾವು ಈಗಾಗಲೇ ಹೇಳಿದಂಗೆ CSI ನೋಡ್ತಾ ಇದ್ದೀವಿ, ಮೆಥಡಿಸ್ಟ್ ನೋಡ್ತಾ ಇದ್ದೀವಿ, ಕ್ಯಾಥಲಿಕ್ ನೋಡ್ತಾ ಇದ್ದೀವಿ, ಬ್ಯಾಪ್ಟಿಸ್ಟ್ ನೋಡ್ತಾ ಇದ್ದೀವಿ, ಲೂಥರ್ ನೋಡ್ತಾ ಇದ್ದೀವಿ. ಇನ್ನು ಅನೇಕ ವಿಧವಾದಂಥ ಒಂದು ಸಭೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಯೇಸು ಕ್ರಿಸ್ತನು ನಿರ್ಮಿಸಿದ ಚರ್ಚ್ ಯಾವುದೆಂಬುದನ್ನು ನಾವು ಹೇಗೆ ತಿಳ್ಕೊಳ್ತೀವಿ? ನಾವು ಇಷ್ಟು ಸಭೆಗಳ ಮಧ್ಯದಲ್ಲಿ ಹಾಗಾದರೆ ದೇವರು ಸ್ವೀಕರಿಸುವಂಥ ಸಭೆ ಯಾವುದು? ಯೇಸು ಕ್ರಿಸ್ತನು ನಿರ್ಮಿಸಿದಂತಹ ಸಭೆ ಯಾವುದೆಂಬುದನ್ನು ನಾವು ಹೇಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ? ಎಸ್ ಬ್ರದರ್, ಹೇಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ? ಹೇಳ್ತೀರಾ? ಏನಾದರೂ ಒಂದು 2-3 ಪಾಯಿಂಟ್ ಹೇಳ್ತೀರಾ? ಹೇಗೆ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ? ಯೇಸು ಕ್ರಿಸ್ತನು ಇದೇ ಸಭೆಯನ್ನು ನಿರ್ಮಿಸಿದ್ದಾನೆ ಅನ್ನುವಂಥದ್ದನ್ನು ಹೇಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ? ವಾಕ್ಯ ಆಧಾರದಿಂದ. ಈಗ ಮಿಕ್ಕಿದವರು ವಾಕ್ಯಗಳು ಓದಲ್ವಂಗಾರೆ? ಓದ್ತಾರೆ, ಮತ್ತೆ ನಮಗಿಂತ ಚೆಂದಾಗಿ ಓದ್ತಾರೆ, ನಮಗಿಂತ ಭಾಳ ಚೆನ್ನಾಗಿ ಓದ್ತಾರೆ. ನಾವು ಇನ್ನೂ ಸರಿಯಾಗಿ ಓದಲ್ಲ. ಅವರು ಓದಕ್ಕೆ ಕೂತ್ಕೊಂಡ್ರೆ ಆ ವಾತಾವರಣನೇ ಭಾಳ ಡಿಫ್ರೆಂಟ್ ಆಗಿರ್ತದೆ.
ಅದಕ್ಕೆ ತಕ್ಕಂಥ ರೆಫರೆನ್ಸ್ಗಳುಳ್ಳಂಥ ಪುಸ್ತಕಗಳೇ ಚೆನ್ನಾಗಿರ್ತವೆ. ಎಲ್ಲವುಗಳನ್ನು ಪರಿಶೋಧನೆ ಮಾಡಿ ಓದ್ತಕ್ಕಂಥವ್ರಿದ್ದಾರೆ. ಮತ್ತು ಹಾಗಾದರೆ ಯೇಸು ಕ್ರಿಸ್ತ ನಿರ್ಮಿಸಿದ ಚರ್ಚ್ ಯಾವುದೆಂಬುದನ್ನು ನಾವು ಹೇಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ? ಸೊ ಆ ರೀತಿ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ಹೇಳ್ಬೇಕಂತಂದರೆ, ಈಗ ಯಾರೋ ಒಂದು ಮನೆಯನ್ನು ಕಟ್ತಾರೆ. ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಆ ಮನೆಯನ್ನು ಕಟ್ತಕ್ಕಂಥವ್ರು ಮನೆಯ ಯಜಮಾನ ಬಂದು ನನಗೆ ಮನೆ ಇದೇ ರೀತಿ ಇರಬೇಕು ಅಂತೇಳಿ ಮೊದಲು ಏನು ಮಾಡ್ತಾನೆ, ಆತನು ಪ್ಲ್ಯಾನ್ ಮಾಡ್ಕೊಂಡು ಇಂಜಿನಿಯರ್ಗೆ ಹೇಳ್ತಾನೆ, ನೋಡಿ ಸರ್ ನನ್ನ 30-40 ಸೈಟ್ ಇದೆ, ಆ 30-40 ಸೈಟಲ್ಲಿ ನನಗೆ ಇದೇ ರೀತಿಯಾಗಿರ್ತಕ್ಕಂಥ ಮನೆ ನಿರ್ಮಿಸಿ ಕೊಡಬೇಕು ಅಂತೇಳಿ ಇಂಜಿನಿಯರ್ ಹತ್ರ ಹೇಳಿದಾಗ ಆತನ ಒಂದು ಟೇಸ್ಟ್ಗೆ ತಕ್ಕ ಹಾಗೆ ಫಸ್ಟ್ ಏನು ಮಾಡ್ತಾನೆ, ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ತಾನೆ. ಆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ಮೇಲೆ ಆ ಬ್ಲೂ ಪ್ರಿಂಟು ಮನೆಯ ಯಜಮಾನನಿಗೆ ಒಪ್ಪಿಗೆ ಆದಮೇಲೆ ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಏನು ಮಾಡ್ಬೇಕು, ನೀನು ಮನೆಯನ್ನು ಕಟ್ಟಬೇಕು. ಕಟ್ಟಿದಾಗ ಮನೆ ಯಜಮಾನ ಏನು ಮಾಡ್ತಾನೆ, ಆ ಮನೆಯನ್ನು ಸ್ವೀಕಾರ ಮಾಡ್ಕೊಳ್ತಾನೆ. ಯಾಕೆಂದರೆ ನಾನು ಕೋರಿಕೊಂಡಂಥ ರೀತಿಯಲ್ಲೇ ನೀವು ಮನೆ ಕಟ್ಟಿದಿರಿ, ನಾನು ಇಷ್ಟಪಡುವಂಥ ರೀತಿಯಲ್ಲಿನೇ ನೀವು ಮನೆ ಕಟ್ಟಿರೋದ್ರಿಂದ ಈ ಮನೆಗೆ ನನಗೆ ಇಷ್ಟ, ನಾನು ಇದರಲ್ಲಿ ವಾಸ ಮಾಡ್ತೀನಿ ಅಂತಂದ. ನಾನು ಹೇಳಿದ್ದೇ ಒಂದು, ನೀವು ಕಟ್ಟಿರೋದೇ ಒಂದು ಅಂತಂದರೆ ಮನೆ ಯಜಮಾನ ಸ್ವೀಕಾರ ಮಾಡ್ತಾನೆ ಅದನ್ನು? ಖಂಡಿತ ಸ್ವೀಕಾರ ಮಾಡಲ್ಲ. ಸೊ ಹಾಗಾಗಿ ಒಂದು ಪ್ಲಾನನ್ನು ಆತನು ಏನು ಮಾಡಿದಾನೆ ಅಂತಂದರೆ ಆತನು ನಿರ್ಮಿಸಿದ್ದಾನೆ. ನೆಕ್ಸ್ಟ್ ಸ್ಲೈಡ್ ಕಟ್ಟಡಗಳನ್ನು ನಿರ್ಮಿಸುವವರು ನೀಲನಕ್ಷೆಯನ್ನು ಅಥವಾ ಪ್ಲಾನ್ ಅನುಸರಿಸುವಂತೆಯೇ ಬೈಬಲನ್ನು ಅಭ್ಯಾಸ ಮಾಡೋದರಿಂದ, ಈಗ ಸಹೋದರಿ ಹೇಳಿದ್ರಲ್ಲ ಬೈಬಲ್ ಓದಬೇಕು, ನಾವು ವಾಕ್ಯ ಓದಬೇಕು ಅಂತೇಳಿ, ಬೈಬಲನ್ನು ಅಭ್ಯಾಸ ಮಾಡೋದರಿಂದ ಅದರಲ್ಲೂ ಯಾವುದು ಮಾಡ್ಬೇಕು, ನಾವು ಹೊಸ ಒಡಂಬಡಿಕೆಯನ್ನು ಅಧ್ಯಯನ ಮಾಡೋದರಿಂದ ಕ್ರಿಸ್ತನ ಸಭೆಯ ಗುಣಲಕ್ಷಣಗಳನ್ನು ಕಲಿಯಲು ನಮಗೇನಾಗ್ತದೆ, ನಮಗೆ ಸಾಧ್ಯ ಆಗುತ್ತೆ. ಆ ಕ್ರಿಸ್ತನ ಸಭೆಯ ಒಂದು ಗುಣಲಕ್ಷಣಗಳು ಏನಂತೇಳಿ ನಮಗೆ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದನ್ನು ಓದಲಿಲ್ಲ ಸರಿಯಾಗಿ ಅಂತಂದರೆ ಅದ್ರ ಗುಣಲಕ್ಷಣ ಏನಂತೇಳಿ ನಮಗೆ ಕಲಿಯೋದಕ್ಕೆ ಸಾಧ್ಯನೇ ಆಗಲ್ಲ. ಒಂದಾನೊಂದು ಕಾಲದಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತೇಳಿ ಆತನು ಅಪೇಕ್ಷೆ ಪಟ್ಟು ನನಗೊಂದು ಗುಡಾರ ಕಟ್ಟಿ ಅಂತ ಹೇಳ್ತಾನೆ. ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ, ನನಗೊಂದು ಗುಡಾರ ಹಾಕಿ ಅಂತ ಹೇಳ್ತಾನೆ. ಸೊ ಹೆಂಗೆಂಗೂ ಹಾಕೋದಿಲ್ಲ, ನಾನೊಂದು ಪ್ಲಾನ್ ಕೊಡ್ತೀನಿ, ಆ ಪ್ಲಾನ್ ಪ್ರಕಾರನೇ ನೀವು ಹಾಕಬೇಕು. ಆ ಪ್ಲಾನ್ ಪ್ರಕಾರ ಹಾಕಿದರೆ ಮಾತ್ರ ನಾನು ಅದರಲ್ಲಿ ವಾಸ ಮಾಡ್ತೇನೆ ಹೊರತು ನಿಮ್ಮಿಷ್ಟ ಬಂದಂಗೆ ರೀತಿಯಲ್ಲಿ ನೀವು ಗುಡಾರ ಹಾಕಿದರೆ ನಾನು ಅದರಲ್ಲಿ ಏನು ಮಾಡಲ್ಲ, ನಾನು ವಾಸ ಮಾಡಲ್ಲ ಅಂತ ಹೇಳ್ತೇನೆ. ಓದೋಣ ಅದನ್ನು. ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ, ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 9ನೇ ವಚನವನ್ನು ಓದೋಣ. ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 8-9ನೇ ವಚನ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನ ನಿರ್ಮಿಸಬೇಕು. ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು, ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಏನು ಮಾಡ್ಬೇಕಂತೆ, ಮಾಡಿಸ್ಬೇಕು. ಇಲ್ಲಿ ಪ್ರಕಾರವೇ ಅಂತಿದೆ ನೋಡಿ, ಇದು ಇಂಪಾರ್ಟೆಂಟ್. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಾಗಾದರೆ ದೇವರು ಸ್ವೀಕರಿಸುವುದಕ್ಕೆ ಇಷ್ಟಪಡುವಂತಹ ಸಭೆಯ ಒಂದು ಮಾದರಿಯನ್ನು ಇವತ್ತು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಆತನು ತೋರಿಸ್ಕೊಟ್ಟಿದ್ದಾನೆ. ಅದರ ಪ್ರಕಾರ ನಾನು ಕಟ್ಟಿದರೆ, ಆ ಮಾದರಿಯ ಪ್ರಕಾರವೇ ಕಟ್ಟಲ್ಪಟ್ಟಂತಹ ಸಭೆಯಾಗಿ ನಾನು ಇದ್ದರೆ ದೇವರು ಅದನ್ನು ಸ್ವೀಕಾರ ಮಾಡ್ಕೊಳ್ತಾನೆ, ದೇವರು ಅದರಲ್ಲಿ ವಾಸ ಮಾಡ್ತಾನೆ. ಇಲ್ಲ ನನ್ನ ಮನಸ್ಸಿಗೆ ಬಂದ ಪ್ರಕಾರ ನಾನು ಕಟ್ಕೊಳ್ತೀನಿ ಅಂತಂದರೆ ನೀನು ವಾಸ ಮಾಡು ಅಷ್ಟೇ. ಯಾಕಂದ್ರೆ ನನ್ನ ಇಷ್ಟದ ಪ್ರಕಾರ ಇಲ್ಲ, ನನ್ನ ಪ್ಲಾನ್ ಪ್ರಕಾರ ಇಲ್ಲ ಅದು. ಅದೇ 40ನೇ ವಚನದಲ್ಲಿ, ವಿಮೋಚನಕಾಂಡ ಪುಸ್ತಕ 40ನೇ ವಚನ. ಇದೆಲ್ಲ ಆದಮೇಲೆ ಮೋಶೆ ಏನು ಮಾಡ್ತಾನೆ ಅಂತಂದರೆ 40ನೇ ವಚನದಲ್ಲಿ, ಬೆಟ್ಟದಲ್ಲಿ ಮತ್ತೆ ಹೇಳ್ತಾನೆ ನೋಡಿ, ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಏನು ಮಾಡ್ಬೇಕಂತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ದೇವರು ಒಂದು ಸಾರಿ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾ ಇಲ್ಲ, ಅದೇ ವಿಷಯವನ್ನು ಏನು ಮಾಡ್ತಾ ಇದ್ದಾನೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನವರು ಕೂಡ ಈ ಭೂಮಿ ಮೇಲೆ ತಾನು ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಪ್ರಜೆಗಳಿಗೆ ಒಂದು ಮಾತನ್ನು ಹೇಳಬೇಕು ಅಂತಂದರೆ ಆತನು ಒತ್ತಿ ಒತ್ತಿ ಒಂದು ಪದವನ್ನು ಬಳಕೆ ಮಾಡಿ ಹೇಳ್ತಾ ಇರ್ತಾನೆ. ಆತನು
ನಿಜ ನಿಜವಾಗಿ ಹೇಳ್ತೀನಿ ಅಂತ ಹೇಳ್ತಾನೆ ನೋಡಿ. ಅಂದ್ರೆ ಅರ್ಥ ಏನು? ನಿಜ ನಿಜ ಅಂತಂದ್ರೆ ಅರ್ಥ ಏನು? ಒತ್ತಿ ಒತ್ತಿ ಹೇಳ್ತಕ್ಕಂಥದ್ದು ಅಂತ ಅರ್ಥ. ಅದ ನಿಮ್ಮ ಮನಸ್ಸಿಗೆ ಒಳಗೆ ಹೋಗ್ಬೇಕಿದು ಅಂತ. ನಿಜವಾಗಿ ಅಂತಂದ್ರೆ ಅಲ್ಲ, ಏನದ ನಿಜ ನಿಜವಾಗಿ, ಟ್ರೂಲಿ ಟ್ರೂಲಿ ಅಂತ ಹೇಳ್ತಾನೆ ಇಂಗ್ಲೀಷ್ನಲ್ಲಿ. ನಿನಗೆ ನಿಜ ನಿಜವಾಗಿ ಹೇಳ್ತೀನಿ, ಹಿಂಗೇ ಮಾಡಬೇಕು, ಇದನ್ನು ಬಿಟ್ಟರೆ ನೀನು ಬೇರೆ ಮಾಡಿದ್ರೆ ಅದು ನಾನು ಒಪ್ಪಲ್ಲ, ಇದಕ್ಕೆ ನಿನ್ನ ಆಲೋಚನೆಗಳನ್ನು ಸೇರಿಸಿದ್ರೆ ನಾನು ಅದನ್ನು ಒಪ್ಪಲ್ಲ, ನಾನು ಏನು ಹೇಳ್ತೀನೋ ಅದನ್ನೇ ಮಾಡಬೇಕು ಅಂತ ಹೇಳ್ತಾನೆ. ಆದ್ದರಿಂದ ಯೇಸು ಕ್ರಿಸ್ತನು ನಿರ್ಮಿಸಿದಂತಹ ಚರ್ಚ್ ಯಾವುದೆಂಬುದನ್ನು ನಾವು ಹೇಗೆ ತಿಳ್ಕೊಳ್ತೀವಿ ಅಂತಂದರೆ, ಆತನು ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾನೆ. ಆ ಬ್ಲೂ ಪ್ರಿಂಟ್ ಪ್ರಕಾರವೇ ನಾವೇನು ಮಾಡಬೇಕು, ಅದು ಇದೆಯಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡೋದ್ರ ಮೂಲಕ ಅದನ್ನು ನಾವು ಹೋದರೆ ಅದರಲ್ಲಿ ದೇವರು ವಾಸ ಮಾಡ್ತಾನೆ. ಅಲ್ಲಿ ನೋಡಿ, ಅದು ಬ್ಲೂ ಪ್ರಿಂಟ್, ಅದು ಮನೆ ಕಟ್ಟಡ ಬ್ಲೂ ಪ್ರಿಂಟ್. ಇಲ್ಲಿ ಇದು ವರಂಡ ಇರಬೇಕು, ಇದು ಹಾಲು, ಇದು ಕಿಚನ್ನು, ಇದು ಬೆಡ್ರೂಮು, ಇದು ಅಟ್ಯಾಚ್ ರೂಮು, ಇದು ಲಿವಿಂಗ್ ಏರಿಯಾ, ಈ ಪ್ರಕಾರ ಇರ್ಬೇಕು ನನಗೆ ಅಂತ ಹೇಳ್ತಾನೆ. ಸೊ ಆಗ್ಲೇ ದೇವರು ವಾಸ ಮಾಡಲಿಕ್ಕೆ ಸಾಧ್ಯ ಹೊರತಾಗಿ ನನ್ನ ಮನಸ್ಸಿಗೆ ಬಂದ ಪ್ರಕಾರ ನಾನೇನಾದರೂ ಮನೆಯನ್ನು ಕಟ್ಕೊಂಡ್ರೆ, ಇದೇ ದೇವರ ಸಭೆ, ಇದೇ ಕ್ರಿಸ್ತನ ಸಭೆ, ಇದೇ ದೇವರು ಸ್ವೀಕರಿಸುವಂತಹ ಅರ್ಹತೆ ಉಳ್ಳಂಥ ಸಭೆ ಅಂತೇಳಿ ನನ್ನ ಮನಸ್ಸಿಗೆ ನಾನು ಅಂದ್ಕೊಂಡ್ರೆ ನನಗೆ ನಾನೇ ಸ್ವಕೀಯ ನಾಶನಕ್ಕೆ ಒಳಪಡಿಸ್ಕೊಳ್ತೀನಿ ನಾನು. ಆದ್ದರಿಂದ ಇವತ್ತು ದೇವರು ಯಾವ ಸಭೆಯನ್ನು ಆತನು ಸ್ವೀಕರಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದನೋ ಎಂಬಂತಹ ಆ ಸಭೆ ವಿಷಯದಲ್ಲಿ ತನ್ನ ಜ್ಞಾನವನ್ನು ತನ್ನ ಗ್ರಂಥದ ಮುಖಾಂತರ ಇವತ್ತು ನಮಗೆ ತಿಳಿಸ್ತಾ ಇದ್ದಾನೆ. ಅದನ್ನು ನಾವು ಎಷ್ಟು ಜಾಗ್ರತೆಯಿಂದ, ಎಷ್ಟು ಗಂಭೀರವಾಗಿ ಅದಕ್ಕೆ ವಿಧೇಯತೆಯನ್ನು ತೋರಿಸಿ ಆ ಪ್ರಕಾರ ನಾವು ಇದೀವಾ ಇಲ್ವಾ, ಅಥವಾ ನಮ್ಮ ಆಲೋಚನೆಗಳ ಪ್ರಕಾರ ಸಭೆಯನ್ನು ನಾವು ಕಟ್ತಾ ಇದ್ದೀವಾ, ಅಥವಾ ಲೋಕ ಮರ್ಯಾದೆಯ ಪ್ರಕಾರ ಏನಾದರೂ ನಾವು ಸಭೆಯನ್ನು ಕಟ್ತಾ ಇದ್ದೀವಾ, ಲೋಕ ಚರ್ಚ್ ಅಂದರೆ ಇದೇ ನೋಡಪ್ಪ, ಓ ಎಂಥ ಚರ್ಚ್ ಕಟ್ಟಿದಾರಪ್ಪ ಅಂತೇಳಿ ಅಂದ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಏನಾದರೂ ಕಟ್ತಾ ಇದ್ದೀನಾ ಅನ್ನುವಂಥ ವಿಷಯಗಳ ಬಗ್ಗೆ ನಾನು ಥಿಂಕ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ರೀತಿಯಾದಂಥ ಥಿಂಕ್ ನೀನು ಮಾಡಬೇಕಂತೇಳಿನೇ ಇವತ್ತು ದೇವರು ನಮಗೆ ಆಯುಷ್ಕಾಲ ಕೊಟ್ಟಿದ್ದಾನೆ, ಜೀವಿತಕ್ಕೆ ಭದ್ರತೆಯನ್ನು ಕೊಟ್ಟಿದ್ದಾನೆ, ತನ್ನ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಜ್ಞಾನನ ಕೊಟ್ಟಿದ್ದಾನೆ, ವಿವೇಕನ ಕೊಟ್ಟಿದ್ದಾನೆ, ಲೌಕಿಕವಾದಂತಹ ಒಂದು ವಿದ್ಯೆಯನ್ನು ಕೂಡ ನಮಗೆ ಕೊಟ್ಟಿದ್ದಾನೆ ದೇವರು. ಅದನ್ನು ನಾವು ಇವತ್ತು ಬಳಸ್ಕೊಂಡು ದೇವರು ಸ್ವೀಕರಿಸುವಂತಹ ಅರ್ಹತೆ ಉಳ್ಳಂತಹ ಸಭೆ ಯಾವುದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಲೌಕಿಕವಾಗಿ ನಾವು ಆಲೋಚನೆ ಮಾಡಿದ್ರೆ ಇದೇನಾ ಚರ್ಚೆ? ಹಾಗಾದರೆ ಚರ್ಚ್ ಅಂದ್ರೆ ಇದೇನಾ? ಲೋಕ ಇದನ್ನೇ ಗಮನಿಸ್ತಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನನಗೊಂದು ವಿಷಯ ಒಂದು ನೆನಪಿಗೆ ಬರ್ತದೆ ಈ ಸಂದರ್ಭದಲ್ಲಿ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಸರ್ಕಾರವನ್ನು ನಡೆಸ್ತಾ ಇದ್ರು. ಅದು ಇಸ್ವಿ ಅಷ್ಟೊಂದು ನೆನಪಿಲ್ಲ ನನಗೆ. ಅವರು ಒಟ್ಟಿನಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವಾಗ. ಐ ಡೋಂಟ್ ನೋ, ಒಟ್ಟಿನಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಒಂದು ಘಟನೆ ನನ್ನ ನೆನಪಿದೆ. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಚರ್ಚ್ಗಳ ಮೇಲೆ ದಾಳಿ ಸ್ಟಾರ್ಟ್ ಆಯಿತು ಭಾಳ ವಿಪರೀತವಾಗಿ. ಕಲ್ಲು ಹೊಡೆಯೋದು, ಅಟ್ಯಾಕ್ ಮಾಡೋದು, ಚರ್ಚ್ಗಳಿಗೆ ಹಾನಿ ಮಾಡೋದು. ಆವಾಗ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಚರ್ಚ್ಗಳಿಗೆ ದಾಳಿ, ಚರ್ಚ್ ಮೇಲೆ ದಾಳಿ, ಚರ್ಚ್ ಹಂಗೆ ಹೊಡೆದ್ರು ಹಿಂಗೆ ಹೊಡೆದು ಅಂತ ನ್ಯೂಸಲ್ಲಿ ಬರ್ತಾ ಇತ್ತು. ನಾನು ಅವಾಗ ಎನ್.ಆರ್. ಮೊಲ್ಲ ಕ್ರಿಸ್ತನ ಸಭೆಯಲ್ಲಿ ಸುವಾರ್ತಿಕನಾಗಿ ಕೆಲಸ ಮಾಡ್ತಾ ಇದ್ದೆ ನಾನು. ಆಗ ಆ ಒಂದು ಚರ್ಚ್ ಬಿಲ್ಡಿಂಗ್ನ ಒಂದು ಸೆಕ್ಯೂರಿಟಿ ಕಾಪಾಡೋದಕ್ಕೋಸ್ಕರ ಒಬ್ಬ ಹೆಡ್ ಕಾನ್ಸ್ಟೇಬಲ್ಲು, ಇನ್ನೊಬ್ಬರು ಕಾನ್ಸ್ಟೇಬಲ್ ಬಂದು ಸುಮಾರು ಒಂದು ವಾರ ಕಾಲ ಅಲ್ಲೇ ಇದ್ರು ಅವರು, ಹಗಲು ರಾತ್ರಿ ಅಲ್ಲೇ ಇದ್ರು ಅವರು. ಯಾಕಿದ್ರು, ಯಾವ ದೃಷ್ಟಿಕೋನದ ಮೇಲೆ ಅಲ್ಲಿಗೆ ಬಂದರು, ಯಾವುದನ್ನು ಚರ್ಚು ಅಂತ ಅವ್ರು ತಿಳ್ಕೊಂಡ್ರು, ಯಾವುದನ್ನು ಚರ್ಚ್ ಅಂತ ತಿಳ್ಕೊಂಡಿದ್ರು ಅವರು? ಇದೇ ಚರ್ಚು. ಸೊ ಹಾಗಾದರೆ ಇವತ್ತು ದೇವರು ಸ್ವೀಕರಿಸುವುದಕ್ಕೆ ಇಷ್ಟಪಡುವಂತಹ ಚರ್ಚು ಹಾಗಾದರೆ ಇದೇನಂತಂದರೆ ನಮಗೆ ವಾಕ್ಯ ಏನು ಹೇಳ್ತದೆ ಅಂತಂದರೆ, ಏನು ಹೇಳ್ತದಮ್ಮ? ಚರ್ಚ್ ಅಂದರೆ ಇದಲ್ಲ ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ಚರ್ಚ್ ಅಂದರೆ ಏನಂತಂದರೆ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಕೂಡ ಕಟ್ಟಡವೇ ಸಭೆ ಎಂಬುದಾಗಿ ಸೂಚಿಸಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕಟ್ಟಡಗಳನ್ನೇ ಚರ್ಚು ಅಂತೇಳಿ ಎಲ್ಲೂ ಕೂಡ ಸೂಚಿಸಲಿಲ್ಲ ಹೊಸ ಒಡಂಬಡಿಕೆಯಲ್ಲಿ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 7ನೇ ಅಧ್ಯಾಯದಲ್ಲಿ ಸ್ತೆಫನನು ಪವಿತ್ರಾತ್ಮ ಪ್ರೇರೇಪಣೆಯಿಂದ ಆತನು ಯಹೂದ್ಯರ ಸಂಗಡ ಮಾತಾಡಬೇಕಾದ್ರೆ ಆತನ ಒಂದು ವಿಶೇಷವಾದಂಥ ಒಂದು ಮಾತನಲ್ಲಿ ಪ್ರಸ್ತಾಪ ಮಾಡ್ತಾನೆ. ಅದೇನು ಅನ್ನುವಂಥದ್ದನ್ನು ಗಮನಿಸಿದ್ರೆ, ಈ ಕಟ್ಟಡ
ಅದು ದೇವರ ಸಭೆ ಅಲ್ಲ, ದೇವರು ಇಲ್ಲಿ ವಾಸ ಮಾಡೋದಿಲ್ಲ ಅನ್ನುವಂಥದ್ದನ್ನು ಸ್ಟೆಫನನು ಬಹಳ ಸ್ಪಷ್ಟವಾಗಿ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ರೆಫರೆನ್ಸನ್ನು ತಗೊಂಡು, ಎಸ್ ಸರ್, ಅಪೊಸ್ತಲರ ಕೃತ್ಯಗಳ ಪುಸ್ತಕ 7ನೇ ಅಧ್ಯಾಯ 46ರಿಂದ 48ನೇ ವಚನದಲ್ಲಿ ಗಮನಿಸಿದರೆ, 48ನೇ ವಚನವನ್ನು ಗಮನಿಸೋಣ. ಇವಾಗ 48ನೇ ವಚನ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 7ನೇ ಅಧ್ಯಾಯ 48ನೇ ವಚನ. ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡಲ್ಲ ಅಂತ ಹೇಳ್ತಾನೆ. ಕೈಯಿಂದ ಕಟ್ಟಿದ ಮನೆಗಳಲ್ಲಿ ಆತನು ವಾಸ ಮಾಡೋದಿಲ್ಲ. ಮತ್ತೆ ಹಾಗಾದ್ರೆ ಪ್ರಪಂಚ ಏನು ಮಾಡ್ತಾ ಇದೆ? ಇದನ್ನೇ ಚರ್ಚ್ ಅಂತ ತೋರಿಸ್ತಾ ಇತ್ತಲ್ಲ, ಇದೇ ಚರ್ಚ್ ಅಂತ ತೋರಿಸ್ತಾ ಇದೆ. ಇದ್ರೊಳಗಡೆ ಹೋಗ್ಬೇಕಾದ್ರೆ ನೀವು ಪರಿಶುದ್ಧರಾಗಿ ಹೋಗ್ಬೇಕು, ನಿರ್ಮಲರಾಗಿ ಹೋಗ್ಬೇಕು. ಇದೇ ಚರ್ಚು, ಇಲ್ಲೇ ದೇವರು ವಾಸ ಮಾಡ್ತಾನೆ ಅಂತ ತೋರಿಸ್ತಾ ಇದೆ. ಬಹುತೇಕ ಜನರು ಪ್ರಪಂಚದಲ್ಲಿರ್ತಕ್ಕಂಥವ್ರು ಇದನ್ನೇ ಚರ್ಚ್ ಅಂತ ನಂಬ್ಕೊಂಡಿದ್ದಾರೆ. ಹಾಗಾದ್ರೆ ದೇವರು ಸ್ವೀಕರಿಸುವಂಥ ಚರ್ಚ್ ಇದೇನಾ? ಗ್ರಂಥ ನಮಗೆ ಇದ್ರ ವಿಷಯದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಇಲ್ಲ, ಖಂಡಿತ ದೇವರು ಇದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾನೆ. ಕೈಯಿಂದ ಕಟ್ಟಿದ ಮನೆಗಳಲ್ಲಿ ಆತನು ವಾಸ ಮಾಡ್ತಕ್ಕಂಥ ಆತನಲ್ಲ ದೇವರು. ಅದಕ್ಕೆ 49ನೇ ವಚನದಲ್ಲಿ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂದು ಪ್ರವಾದಿಯು ನುಡಿದಿದ್ದಾನೆ ಅಂತ ಹೇಳ್ತಾನೆ. ಸ್ಟೆಫನ್ ಹೇಳ್ತಾ ಇದ್ದಾನೆ, ಪ್ರವಾದಿಯ ಮಾತನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾನೆ. ಹಾಗಾದರೆ ಯಹೂದ್ಯರು ಯಾವುದರ ಮೇಲೆ ದೃಷ್ಟಿ ಇಡ್ತಾ ಇದ್ದಾರೆ? ಯಾವುದನ್ನು ದೇವರ ಆಲಯ ಅಂತ ಕರಿತಾ ಇದ್ದಾರೆ? ಕಟ್ಟಡವನ್ನು ದೇವರ ಆಲಯ ಅಂತ ಕರಿತಾ ಇದ್ದಾರೆ. ಇದು ಪರಿಶುದ್ಧವಾದಂಥ ದೇವರ ಮಂದಿರ ಅಂತ ಕರಿತಾ ಇದ್ದಾರೆ. ಇದರಲ್ಲಿ ದೇವರು ವಾಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಸ್ಟೆಫನ್ ಏನು ಹೇಳ್ತಾನೆ ಅಂತಂದ್ರೆ, ಮನುಷ್ಯರು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ಆತನು ವಾಸ ಮಾಡುವಂತ ಆತನಲ್ಲ ಅಲ್ಲ. ಇದು ಡಿಫರೆನ್ಸು. ಹಾಗಾಗಿ ಇವತ್ತು ದೇವರು ಸ್ವೀಕರಿಸುವಂತಹ ಸಭೆ ಯಾವುದು ಅನ್ನುವಂಥದ್ದನ್ನು ನಾವು ಭಾಳ ಚಂದವಾಗಿ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಸುಮ್ಮನೆ ಅಪ್ಪ ಹಾಕಿದ ಆರ್ಲು ಬರ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ನೇತಾಡ್ತೀವಿ ಅಂತಂದರೆ ನಮಗೆ ನಾವೇ ಸ್ವಕೀಯ ನಾಶನವನ್ನು ಉಂಟು ಮಾಡ್ಕೊಳ್ತೀವಿ ಹೊರತಾಗಿ ಬೇರೆ ಯಾರು ಕೂಡ ನಮಗೆ ಸ್ವಕೀಯ ನಾಶನ ಉಂಟು ಮಾಡೋಕ್ಕಾಗಲ್ಲ. ಅವರು ನಮಗೆ ನಾವೇ ನಾಶ ಮಾಡ್ಕೊಳ್ತೀವಿ. ನಾವು ದೇವರು ನಮಗೆ ಗ್ರಂಥ ಕೊಟ್ಟಿದ್ದಾನೆ. ತಾನು ಸ್ವೀಕರಿಸುವಂಥ ಚರ್ಚ್ ಯಾವುದು ಎಂಬುದರ ವಿಷಯದಲ್ಲಿ ಆತನ ಸ್ಪಷ್ಟತೆಯನ್ನು ಹೊಂದಿದ್ದಾನೆ, ಅದರ ಗುಣಲಕ್ಷಣಗಳನ್ನು ತೋರಿಸಿದ್ದಾನೆ. ಆದಾಗ್ಯೂ ಕೂಡ ನಾನು ಅದನ್ನು ಕಂಡುಕೊಳ್ಳದೆ ಭೌತಿಕವಾಗಿ ಒಂದು ದೊಡ್ಡ ಬಿಲ್ಡಿಂಗು, ಈ ಚರ್ಚಲ್ಲಿ ನಾನು ಮೆಂಬರ್ಶಿಪ್ ತಗೊಂಡ್ರೆ ಲೌಕಿಕವಾಗಿ ನನಗೆ ಘನತೆ, ಗೌರವ, ನನಗೆ ಮಾನ ಮರ್ಯಾದೆ ಬರ್ತದೆ ಅಂತೇಳಿ ದೇವರ ಒಂದು ಆಲೋಚನೆಗಳನ್ನು, ದೇವರು ಸಭೆಯ ವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿದ್ರೂ ಕೂಡ ಆ ಸ್ಪಷ್ಟತೆಯನ್ನು ನನ್ನ ತಳ್ಳಿಬಿಟ್ಟು ನನ್ನ ಒಂದು ಮಹಿಮೆಗೋಸ್ಕರ, ನನ್ನ ಒಂದು ಘನತೆಗೋಸ್ಕರ ಸ್ವನೀತಿಯನ್ನು ಆಶ್ರಯಿಸಿಕೊಂಡು ದೇವರ ಉದ್ದೇಶ ನನ್ನ ತಳ್ಳಿಬಿಟ್ಟು ಇವತ್ತು ಮನುಷ್ಯನ ಆಲೋಚನೆ ಪ್ರಕಾರ ಹೋಗುವುದರ ಮೂಲಕ ಏನಾಗ್ತೀನಿ ಅಂತಂದರೆ ಕರ್ತನಿಂದ ಕೈ ಬಿಡಲ್ಪಡುವಂತಹ ಸಭೆಯೊಳಗಡೆ ನಾನು ಇರ್ತೀನಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಸಭೆ ಅಂದರೆ ಯಾರು? ಹಾಗಾದರೆ ಇದು ಸಭೆ ಅಲ್ಲ. ಇದು ಸಭೆ ಅಂದರೆ ಯಾರು? ಸಭೆ ಅಂದರೆ ಯಾರು ಅಂತಂದರೆ ಅದಕ್ಕೆ ಗ್ರೀಕ್ ಪದದಲ್ಲಿ ಏನು ಹೇಳ್ತಾನೆ ಅಂತಂದರೆ ಎಕ್ಲೇಶಿಯಾ ಅಂತ ಹೇಳ್ತಾನೆ. ಗ್ರೀಕ್ ಪದದಲ್ಲಿ ಎಕ್ಲೇಶಿಯಾ ಅಂತ ಹೇಳ್ತಾನೆ. ಸಭೆ ಅಂದರೆ ಜನಗಳೇ ಹೊರತು ಕಟ್ಟಡ ಅಲ್ಲ. ಸಭೆ ಅಂದರೆ ಜನಗಳೇ ಹೊರತು ಕಟ್ಟಡ ಅಲ್ಲ. ಅದಕ್ಕೆ ಉದಾಹರಣೆ ಹೇಳ್ಬೇಕಂತಂದರೆ, ದೇಶ ಅಂತಂದರೆ ಜನಗಳೇ ಹೊರತಾಗಿ ಈ ಒಂದು ಭೂಮಿ ಅಲ್ಲ. ಭಾರತ ದೇಶ ಅಂತಂದರೆ ಭಾರತೀಯರು ಅಂದರೆ ಭಾರತ ದೇಶದಲ್ಲಿ ವಾಸಿಸುವಂಥ ಜನಗಳನ್ನು ಏನಂತಾರೆ? ಭಾರತ ದೇಶ ಅಂತ ಕರೀತಾರೆ. ಸೊ ಹಾಗಾಗಿ ಸಭೆ ಅಂದರೆ ಜನಗಳೇ ಹೊರತಾಗಿ ಕಟ್ಟಡ ಅಲ್ಲ, ಕಟ್ಟಡ ಅಲ್ಲ. ಅದಕ್ಕೆ ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೌಲನು ಸಭೆ ಯಾವುದು ಅನ್ನುವುದರ ವಿಷಯದಲ್ಲಿ ಆತನು ಸ್ಪಷ್ಟವಾದಂಥ ಒಂದು ಆಲೋಚನೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. 3ನೇ ಅಧ್ಯಾಯ 16ನೇ ವಚನ. ಎಸ್ ಬ್ರದರ್. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ವೋ ಅಂತ ಹೇಳ್ತಾನೆ. ಪ್ರಶ್ನೆ ಆಗ್ತಾ ಇದ್ದಾನೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ವಿಪರ್ಯಾಸ, ಇದು ದುಃಖದ ಸಂಗತಿ. ಇವತ್ತೆಲ್ಲರೂ ಕಟ್ಟಡಗಳೇ ಯೆಹೋವನ ಆಲಯ, ಕಟ್ಟಡಗಳೇ ಯೆಹೋವನ ಆಲಯ, ಅದೇ ಚರ್ಚ್ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಸಾಕ್ತಾ ಇದ್ದಾರೆ. ದೇವರಷ್ಟು ಸ್ಪಷ್ಟತೆಯನ್ನು ತಾನು ಸ್ವೀಕರಿಸುವಂಥ ಸಭೆಯ ವಿಷಯದಲ್ಲಿ ಕೊಟ್ಟರೂ ಕೂಡ ಅವ್ರ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾವೆ, ಅವ್ರ ಮನೋನೇತ್ರಗಳು
ಮುಚ್ಕೊಂಡ್ಬಿಟ್ಟು ದೇವರು ಸ್ವೀಕರಿಸದೇ ಇರುವಂತಹ ಸಭೆಗಳಲ್ಲಿ ತಮ್ಮ ಬದುಕುಗಳನ್ನು ನಾಶನದೆಡೆಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬಹಳ ವಿಷಾದಕರವಾದಂಥ ಸಂಗತಿ. ಆದ್ರಿಂದ ಸಭೆ ಅಂದ್ರೆ ಏನು ಅಂತಂದ್ರೆ ಅದು ಕಟ್ಟಡ ಅಲ್ಲ. ಅದಕ್ಕೆ ಗ್ರೀಕ್ ಪದದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಎಕ್ಲೇಶಿಯಾ ಅಂತ ಹೇಳ್ತಾರೆ. ಎಕ್ಲೇಶಿಯಾ ಅಂತಂದ್ರೆ ಕಾಲ್ಡ್ ಔಟ್ ಪೀಪಲ್ ಅಂತ ಅರ್ಥ, ಕರೆಯಲ್ಪಟ್ಟವರು ಅಂತ ಅರ್ಥ. ಎಕ್ಲೇಶಿಯಾ ಅಂತಂದ್ರೆ ಕರೆಯಲ್ಪಟ್ಟವರು ಅಂತ ಅರ್ಥ. ಕರೆಯಲ್ಪಟ್ಟವರು ಎಲ್ಲಿಂದ ಎಲ್ಲಿ ಕರೆಯಲ್ಪಟ್ಟವರು ಗಮನಿಸೋಣ. ಎಲ್ಲಿಂದ ಎಲ್ಲಿಗೆ ಕರೆಯಲ್ಪಟ್ಟವರು? ಎಲ್ಲಿಂದ ಎಲ್ಲಿಗೆ ಕರೆಯಲ್ಪಟ್ಟವರು ಅಂತಂದ್ರೆ ಎಲ್ಲಿಂದ ನೆಕ್ಸ್ಟು ಎಲ್ಲಿಗೆ ಕರೆಯಲ್ಪಟ್ಟವರು? ಅಂಧಕಾರದಿಂದ ಬೆಳಕಿನ ರಾಜ್ಯಕ್ಕೆ ಕರೆಯಲ್ಪಟ್ಟಂಥವ್ರು. ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸ್ತೇವೆ. ಯಾರು? ಎಕ್ಲೇಶಿಯಾ ಅಂತ ಹೇಳ್ತಾನೆ. ದೇವರು ನಮ್ಮನ್ನು ಕರೆದಿದ್ದಾನಂತೆ. ಎಲ್ಲಿಂದ ಕರೆದಿದ್ದಾನೆ? ನಾವೆಲ್ಲಿದ್ದೀವಿ? ನಾವು ಎಲ್ಲಿದ್ದೀವಿ ಅಂತಂದ್ರೆ ನಾವು ಅಂಧಕಾರದ ದೊರೆತನದಲ್ಲಿದ್ದೀವಿ ಅಂತ ಹೇಳ್ತಾನೆ. ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಏನ್ ಮಾಡಿದಾನಂತೆ? ನಮ್ಮ ಸೇರಿಸಿದನು ಅಂತ ಹೇಳ್ತಾನೆ ನೋಡಿ. 13ನೇ ವಚನ ಸಿಗ್ತಾ ಹೋದ? ಕೊಲೊಸ್ಯ 1:13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಂದ್ರೆ ಎಲ್ಲಿಂದ ಬಿಡಿಸಿದಾನೆ? ಎಲ್ಲಿಂದ ಕರೆದಿದ್ದಾನೆ ನಮ್ಮನ್ನ? ಅಂಧಕಾರದ ದೊರೆತನ. ಅಂಧಕಾರ ದೊರೆತನಕ್ಕೆ ಅಧಿಪತಿ ಯಾರು? ಸೈತಾನನು. ಸೈತಾನನು ಆ ಒಂದು ಸ್ಥಿತಿಯಿಂದ ನಮ್ಮನ್ನು ಎಲ್ಲಿಗೆ ಕರೆದಿದ್ದಾನಂತಂದ್ರೆ ತನ್ನ ಪ್ರಿಯ ಕುಮಾರನ ರಾಜ್ಯಕ್ಕೆ ಕರೆದಿದ್ದಾನೆ. ಬೆಳಕಿನ ರಾಜ್ಯಕ್ಕೆ ಕರೆದಿದ್ದಾನೆ. ಕತ್ತಲೆ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ನಮ್ಮನ್ನು ಕರೆದಿದ್ದಾನೆ ಅಂತ ಹೇಳ್ತಾನೆ. ಹಾಗಾಗಿ ನಾವು ಸಭೆ, ಕರೆಯಲ್ಪಟ್ಟಂಥವರು ಸಭೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ 2 ತಿಮೋತಿ ಚಾಪ್ಟರ್ 1:9 ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧಕ್ಕೆ ಏನು ಮಾಡಿದಾನಂತ? ನಮ್ಮನ್ನ ಕರೆದಿದ್ದಾನೆ ಅಂತ ಹೇಳ್ತಾನೆ. ರೆಫರೆನ್ಸ್ ಬರ್ಕೊಳ್ಳಿ. 2 ತಿಮೋತಿ ಚಾಪ್ಟರ್ 1:9. 2 ತಿಮೋತಿ ಚಾಪ್ಟರ್ 1:9 ಹೇಳ್ತಾನೆ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ರಿಂದಲ್ಲ. ಅಯ್ಯೋ ನಾವು ಒಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡಿದೀವ್ರಿ, ನಾವು ದಾನ ಧರ್ಮಗಳನ್ನು ಮಾಡಿದೀವ್ರಿ, ನಾವು ಕಳ್ಳತನ ಮಾಡಿಲ್ಲ, ನಾವು ಸುಳ್ಳು ಹೇಳಿಲ್ಲ, ನಾವು ಒಳ್ಳೆಯವರು, ಅದಕ್ಕೋಸ್ಕರ ದೇವರು ಇವತ್ತು ನಮ್ಮನ್ನು ಕರೆದಿದ್ದಾನಂತಲ್ಲ. ನಮ್ಮ ಸುಕೃತ್ಯಗಳನ್ನು ನೋಡಿ ಇವತ್ತು ದೇವರು ನಮ್ಮನ್ನ ಈ ಅಂಧಕಾರದ ಸ್ಥಿತಿಯಿಂದ ತನ್ನ ಮಗನ ಬೆಳಕಿನ ರಾಜ್ಯಕ್ಕೆ ನಮ್ಮನ್ನು ಕರೀಲಿಲ್ಲ. ಹೆಂಗೆ ಕರೆದಂತಂದ್ರೆ ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಏನು ಮಾಡಿದೆ? ನಮ್ಮನ್ನ ಕರೆದಿದ್ದಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸಭೆ ಅಂದ್ರೆ ಯಾರು ಅಂತಂದ್ರೆ ಪರಿಶುದ್ಧ ಜನಗಳ ಸಮೂಹ ಅಂತ ಅರ್ಥ. ಪರಿಶುದ್ಧ ಜನಗಳ ಒಂದು ಸಮೂಹ ಅದು. ಎಲ್ಲಿಂದ ಒಂದಾನೊಂದು ಕಾಲದಲ್ಲಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸಿ ದೇವರ ಕೋಪಕ್ಕೆ ಗುರಿಯಾಗಿದ್ದಂಥ ಸ್ಥಿತಿಯಲ್ಲಿದ್ದೀವಿ ನಾವು. ಅಲ್ಲಿಂದ ನಮ್ಮನ್ನು ಏನು ಮಾಡಿದ್ದಾನೆ? ಇವತ್ತು ಕರೆದಿದ್ದಾನೆ ಅಂತ ಹೇಳ್ತಾನೆ. ಎಲ್ಲಿಗೆ? ತನ್ನ ಮಗನ ರಾಜ್ಯಕ್ಕೆ ನಮ್ಮನ್ನು ಕರೆದಿದ್ದಾನೆ, ಬೆಳಕಿನ ರಾಜ್ಯಕ್ಕೆ ನಮ್ಮನ್ನು ಕರೆದಿದ್ದಾನೆ. ಸೊ ಹಾಗಾಗಿ ಈ ರೀತಿ ಕರೆಯಲ್ಪಟ್ಟಂಥವ್ರು ಸಭೆ, ಕರೆಯಲ್ಪಟ್ಟಂಥವ್ರು ಸಭೆ, ಇಂಥವ್ರನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ತಿಮೋತಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 1 ತಿಮೋತಿ ಚಾಪ್ಟರ್ 6:12 ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ಯಾಕೆ ಕರೆದಿದ್ದ ನಮ್ಮನ್ನ? ಆಹಾ, ನಿತ್ಯ ಜೀವವನ್ನ ಹಿಡಿದುಕೋ ಅಂತ ಕರೆದಿದ್ದ ನಮ್ಮನ್ನ. ನಿತ್ಯ ಜೀವನ ಹಿಡ್ಕೊಳ್ಳೋದ್ರಲ್ಲಿ ನೀನು ಶ್ರೇಷ್ಠ ಹೋರಾಟವನ್ನು ಮಾಡು ಅಂತ ಹೇಳ್ತಾನೆ. 1 ತಿಮೋತಿ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಿತ್ಯ ಜೀವನ ಹಿಡಿದುಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಏನು ಮಾಡಿದ್ರೆ ಇವತ್ತು ನಮ್ಮನ್ನ ಕರೆದಿದ್ದಾನೆ. ಇನ್ಯಾಕೆ ಕರೆದಿದ್ದಾನೆ ನಮ್ಮನ್ನ ಅಂತಂದ್ರೆ ತನ್ನ ಮಗನ ಸಹವಾಸದಲ್ಲಿ ನೀವು ಇರ್ರಿ ಅಂತ ಕರೆದಿದ್ದಾನೆ ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1 ಕೊರಿಂಥಿಯನ್ಸ್ ಚಾಪ್ಟರ್ 1:9 ದೇವರು ನಂಬಿಗಸ್ತನು, ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಯಾರು ಕರೆದಿದ್ರಂತ ನಮ್ಮನ್ನ? ದೇವ್ರು ಕರೆದಿದ್ದಾನೆ. ಯಾತಕ್ಕೆ? ನನ್ನ ಮಗನ ಸಹವಾಸದಲ್ಲಿರ್ರಿ ನೀವು ಅಂತ. ನನ್ನ ಮಗನ ಸಹವಾಸದಲ್ಲಿರ್ರಿ. ನನ್ನ ಮಗನನ್ನು ನಾನು ಅಂಗೀಕರಿಸ್ಕೊಂಡಿದ್ದೀನಿ. ಏನಂತ ಅಂಗೀಕರಿಸ್ಕೊಂಡಿದ್ದೀನಿ? ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನ ಏನು ಮಾಡ್ರಿ ನೀವು ಕೇಳ್ರಿ ಅಂತ ನನ್ನ ಹತ್ರ ಮೆಚ್ಚಿದ್ರಿಂದ ನೀವು ಆತನ ಸಹವಾಸದಲ್ಲಿದ್ದರೆ ನಿಮ್ಮನ್ನು ಕೂಡ ನನ್ನವನು ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ? ನಾನು ಕರಿತೀನಿ ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಕರೆದಿದ್ದೆ ನಮ್ಮನ್ನ?
ಕರೆಯಲ್ಪಟ್ಟಂಥವರು ಸಭೆ. ಅದಕ್ಕೆ ಎಕ್ಲೇಶಿಯಾ ಅಂತ ಹೇಳ್ತಾನೆ ಹೊರತಾಗಿ ಕೈಯಿಂದ ಕಟ್ಟಿದಂಥ ಕಟ್ಟಡಗಳೇ ಸಭೆ ಅಂತೇಳಿ ಇವತ್ತು ಅನೇಕರು ಮೋಸಗೊಳಿಸ್ತಾ ಇದ್ದಾರೆ. ಮೋಸಕ್ಕೆ ಒಳಗಾಗಿ ರಭಸವಾಗಿ ನಾಶನಕ್ಕೆ ಹೋಗ್ತಾ ಇದ್ದಾರೆ ಅನೇಕರು ಇವತ್ತು. ಆದ್ದರಿಂದ ಇವತ್ತು ದೇವರು ಸ್ವೀಕರಿಸುವಂಥ ಸಭೆ ಯಾವುದು ಎಂಬುದರ ವಿಷಯದಲ್ಲಿ ಆತನ ಸ್ಪಷ್ಟತೆಯನ್ನು ಹೊಂದಿದ್ದಾನೆ. ನಾನು ಆ ಸ್ವೀಕರಿಸುವಂಥ ಸಭೆಯಲ್ಲಿ ನಾನಿದ್ದೀನಾ ಅನ್ನುವಂಥದ್ದು ಇವತ್ತು ನಾನು ಮುಂದಿರ್ತಕ್ಕಂಥ ಪ್ರಶ್ನೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಕೂಡ ಎಲ್ಲಿಂದ ಇಲ್ಲಿ ಕರೆದಿದೆ ನಮ್ಮನ್ನ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವಾಗ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. 2 Thessalonians chapter 2 verse 14. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಏನು ಮಾಡಿದಾನಂತೆ? ಕರೆದಿದ್ದಾನೆ ಅಂತ. ಯಾಕೆ ಕರೆದಿದ್ದಾನೆ? ಇಲ್ಲಿ ಪಾಯಿಂಟ್ ಇದೆ ನೋಡಿ. ಏನು ಹೇಳ್ತಾನೆ ಅಂತಂದ್ರೆ, ಕ್ರಿಸ್ತನ ಪ್ರಭಾವವನ್ನು ನೀವು ಸಂಪಾದಿಸಿಕೊಳ್ಳಿ ಅಂತ ಹೇಳ್ತಾನೆ. ಆತನ ಪ್ರಭಾವವನ್ನು ನೀವು ಸಂಪಾದಿಸಿಕೊಳ್ಳುವುದಕ್ಕೆ ಕರೆಯಲ್ಪಟ್ಟವರು ಇವರು ಎಕ್ಲೇಶಿಯಾ ಅಂತಂದ್ರೆ ಇವರು ಎಕ್ಲೇಶಿಯಾ. ಸೊ ಆದ್ದರಿಂದ ಇದು ದೇವರು ಸ್ವೀಕರಿಸುವಂತಹ ಒಂದು ಸಭೆ. ಇದು ಇವರು ಸಭೆ ಅಂತಂದ್ರೆ, ಹಾಗಾದ್ರೆ ನಾವು ಮೊದಲೇ ಹೇಳಿದ ಹಾಗೆ ದೇವರು ಸ್ವೀಕರಿಸುವಂತಹ ಸಭೆ 3 ಮುಖ್ಯವಾದಂತಹ ಮಾದರಿಯನ್ನ ಗ್ರಂಥ ನಮಗೆ ತೋರಿಸ್ತದೆ. ದೇವರು ಯಾವ ಸಭೆಯನ್ನ ಸ್ವೀಕಾರ ಮಾಡ್ತಾನೋ ಆ ಸಭೆಗೆ ಮುಖ್ಯವಾದಂತಹ 3 ಅಂಶಗಳು ಇರಲೇಬೇಕು. ನಾನು ಆ 3 ಅಂಶಗಳನ್ನು ಆ ಸಭೆಗೆ ನಾನು ಒದಗಿಸಿಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಆತನ ಗ್ರಂಥದ ಮೂಲಕ ಸೂಚಿಸಿದ್ದಾನೆ. ಸೊ ಆ 3 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಭೆಯಲ್ಲಿ ನಾನಿದ್ರೆ ಖಂಡಿತ ಆ ಸಭೆಯನ್ನು ಏನು ಮಾಡ್ತಾನಂತೆ? ದೇವರು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಹಾಗಾದರೆ ಆ ಸಭೆ ಯಾವುದು? ಆ ಮಾದರಿಯಾದಂತಹ 3 ಅಂಶಗಳುಳ್ಳಂತಹ ಸಭೆ ಯಾವುದು? ಆ 3 ಅಂಶಗಳು ಏನು ಅನ್ನುವಂಥದ್ದನ್ನು ಒಂದು ಬ್ರೇಕ್ ಆದಮೇಲೆ ಅದರ ವಿಷಯಕ್ಕೆ ನಾವು ಕಲಿಯೋದಕ್ಕೆ ಮುಂದಾಗೋಣ. ಸೊ ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ಒಂದು ಭಾಗವನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.